ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದು ಕ್ಲಾಸ್ 2 ಇದೆ, ಬಿಲ್ಡಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಸೊ ಪ್ರೀವಿಯಸ್ ಕ್ಲಾಸ್ನ ಇನ್ನೂ ಯಾರು ನೋಡಿಲ್ಲ, ಮೇಲ್ಗಡೆ ಐ ಬಟನಲ್ಲಿ ನಾನು ಲಿಂಕ್ ಕೊಡ್ತೀನಿ. ಸೊ ದಟ್ ನೀವು ಆ ವಿಡಿಯೋನ ನೋಡಿಬಿಟ್ಟು ಈ ವಿಡಿಯೋನ ನೋಡಿ. ಸೊ ದಟ್ ಕಂಟಿನ್ಯೂಷನ್ ಪಾರ್ಟ್ ಏನಿದೆ ಸಿಮೆಂಟ್ದು ಅದು ಇವತ್ತು ಕಂಪ್ಲೀಟ್ ಮಾಡೋಣ. ಇವತ್ತಿನ ಕ್ಲಾಸಲ್ಲಿ ಟೆಸ್ಟಿಂಗ್ ಆಫ್ ದಿ ಸಿಮೆಂಟ್ ಏನಿದೆ ಅದನ್ನು ನೋಡೋಣ, ಗ್ರೇಡ್ಸ್ ಆಫ್ ದಿ ಸಿಮೆಂಟ್ ಏನಿದೆ ಅದನ್ನು ನೋಡೋಣ, ಟೈಪ್ಸ್ ಆಫ್ ಏನಂತಂದರೆ ಸಿಮೆಂಟ್ಸ್ ಏನಿದೆ ಅದ್ರ ಬಗ್ಗೆ ನೋಡೋಣ. ರೈಟ್. ಸೊ ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಎಷ್ಟು ಲೆಂತಿ ಆಗುತ್ತೆ ಅದ್ರ ಮೇಲೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಬೇಡಿ. ನೀವು ಎಷ್ಟು ಚೆನ್ನಾಗಿ ಈ ಸಬ್ಜೆಕ್ಟ್ನ ಈ ಟಾಪಿಕ್ನ ಅರ್ಥ ಮಾಡ್ಕೋಬೋದು ತುಂಬ ಬೇಗ. ಸೊ ಅದ್ರ ಮೇಲೆ ನಿಮ್ಮದೇನು ಫೋಕಸ್ ಇರಬೇಕು, ಟೈಮ್ ಅಲ್ಲ, ಟೈಮ್ ತೆಗೆದುಬಿಟ್ಟೆ ಓದಬೇಕಾಗುತ್ತೆ. ಸರಿನಾ? ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ, ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿನ್ನೆ ಕ್ಲಾಸಲ್ಲಿ ನಾವು ಏನು ಹೇಳಿದ್ವಿ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಏನಂತಂದರೆ ಏನಿತ್ತು, ಆಮೇಲೆ ಫಂಕ್ಷನ್ಸ್ ಆಫ್ ದ ಏನಿದೆ ಫಂಕ್ಷನ್ಸ್ ಆಫ್ ಆಯ್ತಾ, ಫಂಕ್ಷನ್ಸ್ ಆಫ್ ದ ಸಿಮೆಂಟ್ ಏನಿತ್ತು ಅದನ್ನು ಓದಿದೀವಿ, ಬೋಗಸ್ ಕಂಪೌಂಡ್ಸ್ನ ಓದಿದೀವಿ. ನೋಡಿ ಫಂಕ್ಷನ್ಸ್ ಏನಿದೆ ಅದನ್ನು ಓದಿದೀವಿ ಆಯ್ತಾ, ಬೋಗಸ್ ಕಂಪೌಂಡ್ಸ್ ಏನಿದೆ ಅದು ಓದಿದ್ವಿ ನಿನ್ನೆ ಕ್ಲಾಸಲ್ಲಿ. ಪ್ರಾಪರ್ಟೀಸ್ ಏನಿತ್ತು ಆಯ್ತಾ, ಆಮೇಲೆ ಮತ್ತೆ ಈ ಟ್ಯಾಬ್ಲರ್ ಕಾಲಮ್ ನೆನ್ಪಿಟ್ಕೊಳ್ಳಿ ಅಂತ ನಾನು ನಿನ್ನೆ ಹೇಳಿದ್ದೆ ಆಯ್ತಾ. ಸೊ ಹೈಡ್ರೇಷನ್ ಅಂದ್ರೇನು ಆಯ್ತಾ, ಹೀಟ್ ಆಫ್ ಹೈಡ್ರೇಷನ್ ಅಂದ್ರೇನು, ಯಾವ್ಯಾವುದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ ಅದ್ರ ಮೇಲೆ ನಾವು ನಿನ್ನೆ ಕ್ಲಾಸ್ ಮಾಡಿರೋದು. ಮ್ಯಾನುಫ್ಯಾಕ್ಚರ್ ಆಫ್ ಸಿಮೆಂಟ್ದು 3 ಸ್ಟೆಪ್ ಇದೆ, ಮಿಕ್ಸಿಂಗ್, ಬರ್ನಿಂಗ್, ಗ್ರೈಂಡಿಂಗ್. ಸೊ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸೊ ನೀವೆಲ್ಲ ಓದಿರ್ಬೋದು. ಸೊ ಡ್ರೈ ಮೆಥಡು ಮತ್ತು ವೆಟ್ ಮೆಥಡ್ ಡಿಫರೆನ್ಸ್ ಏನಿದೆ ಅಂತಂದರೆ ಇವೆರಡಕ್ಕೂ ಏನಂತಂದರೆ ವಾಟರ್ ಕಂಟೆಂಟ್ನ ಇದರಲ್ಲಿ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ, ಅದರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಇದೇ ಮೇಜರ್ ಡಿಫರೆನ್ಸ್ ಇದೆ ಆಯಿತಾ. ಸೊ ಬರ್ನಿಂಗು ಎಷ್ಟರಲ್ಲಿ ಮಾಡ್ತಾರೆ ಇದೆಲ್ಲ ನಿಮ್ಗೆ ಗೊತ್ತಿದೆ, 1450 ಡಿಗ್ರಿ ಸೆಲ್ಸಿಯಸ್. ಸೊ ದಿಸ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಡ್ರೈ ಮೆಥಡ್ ವೆಟ್ ಮೆಥಡ್, ನಿನ್ನೆ ನಾವು ಡಿಸ್ಕಸ್ ಮಾಡಿರೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಟೆಸ್ಟಿಂಗ್ ಆಫ್ ದಿ ಸಿಮೆಂಟ್ ಏನಿದೆ ಅದ್ರ ಬಗ್ಗೆ ನೋಡೋಣ. ತುಂಬ ಡೀಟೇಲ್ ಆಗಿ ಚೆನ್ನಾಗಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕ್ಲಾಸ್ನ ಕೇಳಿ. ಓಕೆ. ಸೊ ಯಾವತ್ತೂ ನೋಡಿ ಟೆಸ್ಟಿಂಗ್ನ ನಾವು 2 ಪಾರ್ಟಲ್ಲಿ ಡಿವೈಡ್ ಮಾಡ್ತೀವಿ. ಒಂದು ಫೀಲ್ಡ್ ಟೆಸ್ಟಿಂಗ್, ಒಂದು ಲ್ಯಾಬ್ ಟೆಸ್ಟಿಂಗ್ ಆರ್ ಲ್ಯಾಬ್ರೋಟರಿ ಟೆಸ್ಟಿಂಗ್ ಅಂತ ಅಂತೀವಿ. ಫೀಲ್ಡ್ ಟೆಸ್ಟಿಂಗಲ್ಲಿ ಮೂರು ಏನಂತಂದರೆ ಟೆಸ್ಟ್ ಇದೆ. ಒಂದು ಸ್ಟ್ರೆಂತ್ ಟೆಸ್ಟು, ಒಂದು ಫಿಸಿಕಲ್ ಪ್ರಾಪರ್ಟಿ ಟೆಸ್ಟು, ಒಂದು ಕಲರ್ ಟೆಸ್ಟ್ ಆಯಿತಾ. ಸೊ ಇವು 3 ಮೇಜರ್ ಆಗಿ 3 ಟೆಸ್ಟ್ ಇದೆ ಫೀಲ್ಡ್ ಟೆಸ್ಟಲ್ಲಿ. ಆಮೇಲೆ ಲ್ಯಾಬ್ರೋಟರಿ ಟೆಸ್ಟಲ್ಲಿ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಟೆಸ್ಟು, ಸೆಟ್ಟಿಂಗ್ ಟೈಮ್ ಟೆಸ್ಟು, ಸೌಂಡ್ನೆಸ್ ಟೆಸ್ಟು, ಫೈನ್ನೆಸ್ ಆಫ್ ದಿ ಟೆಸ್ಟು, ಫೈನ್ನೆಸ್ ಆಫ್ ದಿ ಸಿಮೆಂಟ್ ಟೆಸ್ಟು, ಕೆಮಿಕಲ್ ಕಂಪೋಸಿಷನ್ ಟೆಸ್ಟು, ಆಮೇಲೆ ಸ್ಟ್ರೆಂತ್ ಟೆಸ್ಟು ಆಯಿತಾ. ಇವೆಲ್ಲ ಲ್ಯಾಬ್ರೋಟರಿ ಟೆಸ್ಟ್ ಇದೆ. ಸರಿನಾ? ಸೊ ಈ ಒಂದೊಂದಾಗಿ ನಾವು ನೋಡೋಣ. ಫಸ್ಟ್ ಫೀಲ್ಡ್ ಟೆಸ್ಟಲ್ಲಿ, ಫೀಲ್ಡ್ ಟೆಸ್ಟ್ ಅಂತಂದರೆ ನಾವು ಏನಂದ್ರೆ ಪ್ರಾಪರ್ ಆಗಿ ಗ್ರೌಂಡಲ್ಲಿ ಎಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಅಲ್ಲಿ ಮಾಡೋ ಒಂದು ಟೆಸ್ಟ್ನ ನಾವು ಫೀಲ್ಡ್ ಟೆಸ್ಟ್ ಅಂತೀವಿ ಆಯಿತಾ. ಸೊ ಅದರಲ್ಲಿ ಸ್ಟ್ರೆಂತ್ ಟೆಸ್ಟ್ ಏನು ಮಾಡ್ತಾರೆ, ತುಂಬ ಜನಕ್ಕೆ ಇಲ್ಲೇ ಕನ್ಫ್ಯೂಸ್ ಆಗುತ್ತೆ. ಫೀಲ್ಡ್ ಸರ್ ಕಂಪ್ರೆಸಿವ್ ಸ್ಟ್ರೆಂತ್ ಮಾಡ್ತಾರಲ್ಲ, ನಾನು ಹೇಳ್ತಾ ಇರೋದು ಫೀಲ್ಡ್ ಟೆಸ್ಟಲ್ಲಿ, ಫೀಲ್ಡಲ್ಲಿ ಮಾಡೋದು. ಸೊ ಅಲ್ಲಿ ಏನು ಮಾಡ್ತಾರೆ, ಏನು ಮಾಡಬೇಕಂದ್ರೆ 25 mm by 25 mm ಆಯಿತಾ, ಈ ಥರ 25 mm by ಈ ಥರ ಏನಿರುತ್ತಲ್ಲ ಇದು. ಸೊ ಇದು 25 mm by 25 mm by 200 mm ಕ್ಯೂಬ್ ಆಯಿತಾ. ಸೊ ಇದು ಏನು ಲೆಂತ್ ಈ ಥರ ಇರುತ್ತಲ್ಲ, ಸೊ ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು 200 mm ಇದೆ ರೈಟ್. ಸೊ ದಿಸ್ ಈಸ್ ಅನ್ 200 mm. ಸೊ ಇದೊಂದು ಸ್ಪೆಸಿಮೆನ್ ಮಾಡ್ತೀವಿ. ಸೊ ಅದನ್ನು ಏನು ಮಾಡ್ತೀವಿ, 7 ದಿವಸ ಏನಂತಂದರೆ ಕ್ಯೂರಿಂಗ್ ಮಾಡ್ತೀವಿ, ನೀರಲ್ಲಿ ಇಟ್ಬಿಟ್ಟು ಕ್ಯೂರಿಂಗ್ ಮಾಡ್ತೀವಿ. ಕ್ಯೂರಿಂಗಲ್ಲಿ ಇಟ್ಟ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸಪೋರ್ಟ್ ಎ, ಸಪೋರ್ಟ್ ಬಿ ಅಂತ ಕೊಡ್ತೀನಿ. ಸೊ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಥರ ನಾನು ಸಪೋರ್ಟ್ ಕೊಡ್ತೀನಿ, 2 ಸಪೋರ್ಟ್ ಈ ಥರ ಸಪೋರ್ಟ್ ಕೊಟ್ಬಿಟ್ಟು ಮೇಲ್ಗಡೆ ರೈಟ್. ಸೊ ಇದು ಬೀಮ್ ಇದೆ, ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ನನ್ನ ಕಡೆ ನೋಡಿ. ಸೊ ದಿಸ್ ಇಸ್ ಅ ಬೀಮ್ ಆ್ಯಂಡ್ ನಾವು ಐ ಆಮ್ ಅಪ್ಲೈಯಿಂಗ್ ದಿಸ್ ವೇಟ್. ಈ ಪೆನ್ ಕಾಣಿಸ್ತಾ ಇದೆಯಲ್ಲ, ಇದು ವೇಟ್ ಇದೆ 340 ನ್ಯೂಟನ್. ಸೊ ಇಲ್ಲಿ ಮೇಲ್ಗಡೆಯಿಂದ ನಾನು ವೇಟ್ ಹಾಕ್ತಾ ಇರೋದು 340 ನ್ಯೂಟನ್ ಆಯಿತಾ ಇದ್ರ ಮೇಲೆ. ಸೊ ಇದ್ರ ಮೇಲೆ ಹಾಕಿದಾಗ ಆಯಿತಾ, ಈ ಸಪೋರ್ಟ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತಂದರೆ 150 mm ಅಪಾರ್ಟ್ ಇರುತ್ತೆ. ಡನ್. ಸೊ ಇದ್ರ ಮೇಲೆ ಹಾಕಿದಾಗ ಯಾವುದೇ ಥರದ್ದು ಫೇಲ್ಯೂರ್ ಆಗಬಾರ್ದು. ಈ ಸ್ಪೆಸಿಮೆನ್ ಏನಿದೆ ಕಾಂಕ್ರೀಟ್ ಸ್ಪೆಸಿಮೆನ್ನು, ಇದು ಯಾವುದೇ ಥರ ನೋ ಫೇಲ್ ಅಂತ ಅನ್ಬೋದು. ನೋ ಫೇಲ್ಯೂರ್ ಮಸ್ಟ್ ಬಿ ಶೋನ್. ಫೇಲ್ಯೂರ್ ಯಾವುದೇ ಥರದ್ದು ಆಗಬಾರ್ದು. ಆದರೆ ಆ ಟೆಸ್ಟು ಆ ಸಿಮೆಂಟು ಕರೆಕ್ಟಾಗಿಲ್ಲ, ಅದರಲ್ಲಿ ನೀವು ಏನಾದರೂ ಚೇಂಜಸ್ ಮಾಡಬೇಕಾಗುತ್ತೆ, ಆ ಪ್ರಾಡಕ್ಟ್ನ ಚೇಂಜ್ ಮಾಡಬೇಕಾಗುತ್ತೆ ಅಂತ ಅರ್ಥ. ಡನ್. ಸೊ ದಿಸ್ ಈಸ್ ಅಬೌಟ್ ದ ಸ್ಟ್ರೆಂತ್ ಟೆಸ್ಟ್. ನಾವು ಫಿಸಿಕಲ್ ಪ್ರಾಪರ್ಟಿ ಟೆಸ್ಟ್ ಅಂತ ಬರುತ್ತೆ. ಫಿಸಿಕಲ್ ಪ್ರಾಪರ್ಟಿ ಟೆಸ್ಟಲ್ಲಿ ಏನೇನು ನಾವು ಚೆಕ್ ಮಾಡಬೇಕು, ಫಿಸಿಕಲಿ ಒಂದು ಸಿಮೆಂಟ್ ಬ್ಯಾಗ್ ಇದೆ ಅಂದರೆ ನಾನು ಏನೇನು ಚೆಕ್ ಮಾಡಬೇಕು, ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಚೆಕ್ ಮಾಡಬೇಕು, ಹಾರ್ಡ್ ಲಮ್ಸ್ ಇದೆಯಲ್ಲ ನೋಡಬೇಕು, ಟೆಂಪ್ರೇಚರ್ ಇನ್ಸೈಡ್ ದ ಬ್ಯಾಗ್ ಏನಿದೆ ನೋಡಬೇಕು, ಸ್ಮೂತ್ ಟೆಸ್ಟು, ವಾಟರ್ ಸಿಂಕಿಂಗ್ ಟೆಸ್ಟು, ಗ್ಲಾಸ್ ಪ್ಲೇಟ್ ಟೆಸ್ಟು. ಸೊ ಇವೆಲ್ಲ ಇದೆ. ಸೊ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಒಂದೊಂದಾಗಿ ನೋಡೋಣ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ,
ನೀವೆಲ್ಲರೂ ನೋಡಿರ್ತೀರಾ, ಸಿಮೆಂಟ್ ಬ್ಯಾಗು ಎಲ್ಲರೂ ನೋಡಿರ್ತಾರೆ, ಬಟ್ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರಲ್ಲ. ಇವತ್ತು ನಿಮಗೆ ಅದ್ರ ಡೀಟೇಲ್ಸ್ ನಾನು ಹೇಳ್ಕೊಡ್ತೀನಿ. ಸೊ ಸ್ಟ್ರೆಂತ್ ಆಫ್ ದಿ ಸಿಮೆಂಟ್ ರೆಡ್ಯೂಸ್ ವಿತ್ ದ ಏಜ್. ನೋಡಿ, ಸ್ಟ್ರೆಂತ್ ಯಾವತ್ತು ಏಜ್ ಇಂದ ಕಮ್ಮಿ ಹಾಕೊಂಡು ಬರುತ್ತೆ, ರೈಟ್. ಸೊ ದ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಆಫ್ ದ ಸಿಮೆಂಟ್ ಬ್ಯಾಗ್ ಶುಡ್ ಬಿ ಚೆಕ್ಡ್. ಇದು ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಎಲ್ಲಿ ಮಾಡಬೇಕು ಅದನ್ನು ಗೊತ್ತಿರ್ಬೇಕು ತಾನೆ. ಈಗ ಎಕ್ಸಾಂಪಲ್ಗೋಸ್ಕರ ಇಲ್ಲಿ ಒಂದು ಬಿರ್ಲಾ ಶಕ್ತಿ ಸಿಮೆಂಟ್ ಅಂತ ಒಂದು ಎಕ್ಸಾಂಪಲ್ಗೆ ನಾನು ತೊಗೊಂಡಿರೋದು. ಇಲ್ಲಿ ISI ಏನು ಮಾರ್ಕ್ ಇದೆ ನೋಡಿ. ಸೊ ದಿಸ್ ಇಸ್ ಎನ್ IS ಕೋಡ್ ಅಂತ ಹೇಳ್ತಾ ಇರೋದು. IS ಪಾರ್ಟ್ 1 ಇಲ್ಲಿ ಬರೆದಿದ್ದಾರೆ ನೋಡಿ. ಸೊ ಯಾವ ಒಂದು IS ಕೋಡ್ ಇಂದ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅದು ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲಿ ನೋಡಿ, ಆಯ್ತಾ. ವೇಟ್, ಮಂತ್, ಇಯರ್, ಆಯ್ತಾ. ಇದು ಡೇಟ್, ಮಂತ್, ಇಯರ್ ಇಲ್ಲಿದೆ ನೋಡಿ. ಡೇಟ್, ಮಂತ್, ಇಯರ್ ಇಲ್ಲಿದೆ, ರೈಟ್. ಅಪ್ರಾಕ್ಸಿಮೇಟ್ ವೇಟ್ ಕೊಟ್ಟಿದ್ದಾರೆ, 50 kg ವೇಟ್ ಅಂತ ಕೊಟ್ಟಿದ್ದಾರೆ, ಅಪ್ರಾಕ್ಸಿಮೇಟ್ ವೇಟ್. ಸೊ ಇದು ಮ್ಯಾನುಫ್ಯಾಕ್ಚರರ್ ಬಿರ್ಲಾ ಶಕ್ತಿ ಕಂಪನಿ ಹೆಸರಿದೆ, ಅದು ನಮಗೆ ಬೇಡ. ಸೊ ಇಲ್ಲಿ ಬರ್ದಿರೋದು ನೋಡಿ, ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟ್. ನಾನೀಗ ಮಾರ್ಕ್ ಮಾಡಿದೆ ಅಲ್ಲ, ಸೊ ಇದು ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟ್ ಅಂತ ಬರ್ದಿದ್ದಾರೆ. ಟೈಪ್ ಆಫ್ ಸಿಮೆಂಟ್ ಇವತ್ತಿನ ಕ್ಲಾಸಲ್ಲಿ ಅದನ್ನು ನೋಡೋಣ. ಆಮೇಲೆ ಇಲ್ಲಿ ಕೆಳಗಡೆ ಬರ್ದಿರ್ತಾರೆ ಗ್ರೇಡ್ ಆಫ್ ದಿ ಸಿಮೆಂಟ್ ಬರ್ದಿರ್ತಾರೆ, 43 ಗ್ರೇಡ್ ಅಂತ, ರೈಟ್. ಸೊ ದಿಸ್ ಈಸ್ ಅ ಗ್ರೇಡ್ ಆಫ್ ದಿ ಸಿಮೆಂಟ್. OPC ಇದು ನಿಮಗೆ ಗೊತ್ತಿದೆ, 3 ಗ್ರೇಡ್ ಇದೆ, 33, 43, 53. ಸೊ ಅದೇ ಇಲ್ಲಿ ಬರ್ದಿರ್ತಾರೆ. ಆಮೇಲೆ ಇಲ್ಲಿ ಕೆಳಗಡೆ ಎಲ್ಲ ರೇಟ್ ಹಾಕಿರ್ತಾರೆ, ಗೊತ್ತಾಯ್ತಾ. ಸೊ ಇದು ನಾವು ಡೇಟ್ ಯಾವ ಥರ ಚೆಕ್ ಮಾಡಬೇಕು ಅಂತ ನಿಮ್ಗೆ ಹೇಳಿದೆ. ಈಗ ನಾವು ಒಂದು ಸಿಮೆಂಟ್ನ ಪರ್ಚೇಸ್ ಮಾಡುವಾಗ, ಆಯ್ತಾ, ನಾವು ಏನೇನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೆನಪಿಡ್ಬೇಕಂದ್ರೆ, ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಯಾವಾಗಾಗಿದೆ, 3 ತಿಂಗಳು ಒಳಗಡೆ ಇದೆ ಅಂತಂದ್ರೆ ಅದು ಫ್ರೆಶ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಮ್ಯಾನುಫ್ಯಾಕ್ಚರ್ ಡೇಟಿಂದ 3 ತಿಂಗಳು ಒಳಗಡೆ ಇದೆ ಅಂದರೆ ಅದ್ರ ಸ್ಟ್ರೆಂತು 100% ಬರುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, 28 ಡೇಸ್ ಸ್ಟ್ರೆಂತ್ ನಾನು ಹೇಳ್ತಾ ಇರೋದು. ಸೊ 3 ಮಂತ್ಸ್ ಮೇಲೆ ಜಾಸ್ತಿ ಆದರೆ, 3 ಮಂತ್ಸ್ಗಿಂತ ಜಾಸ್ತಿ, 6 ಮಂತ್ಸ್ಗಿಂತ ಕಮ್ಮಿ ಆದರೆ, ಆಯ್ತಾ, ಅದು 80 to 70% ಒಳಗಡೆ ಸ್ಟ್ರೆಂತ್ ಕೊಡುತ್ತೆ. ಅಂದರೆ 30% ಸ್ಟ್ರೆಂತ್ ಆಲ್ರೆಡಿ ಲಾಸ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ನೀವು ತಗೊಳ್ಬೇಕಾ ಬಿಡಬೇಕಾ ಅದು ನಿಮಗೆ ಬಿಟ್ಟಿರೋದು, ಆಯ್ತಾ. ಆಮೇಲೆ 12 ಮಂತ್ಸ್ಗಿಂತ ಜಾಸ್ತಿ ಇತ್ತಂದರೆ ಆ ಮ್ಯಾನುಫ್ಯಾಕ್ಚರ್ ಆಗಿರೋ ಸಿಮೆಂಟು ಬರೀ 60% ಅಷ್ಟೇ ನಿಮಗೆ ಏನಂದರೆ ಸ್ಟ್ರೆಂತ್ ಬರುತ್ತೆ. 40% ಸಿಮೆಂಟು ಸ್ಟ್ರೆಂತ್ ಆಲ್ರೆಡಿ ಲಾಸ್ ಆಗಿದೆ. 60 ಬರುತ್ತೋ ಅದರಿಂದ ಕಮ್ಮಿನೂ ಆಗುತ್ತೆ. ವರ್ಕ್ಮ್ಯಾನ್ಶಿಪ್ ಕರೆಕ್ಟ್ ಆಗಲಿಲ್ಲ ಅಂದರೆ ಇನ್ನೂ ಕಮ್ಮಿ ಆಗ್ಬಿಡುತ್ತೆ, ಗೊತ್ತಾಯ್ತಾ. ಸೊ 2 ವರ್ಷ ಹಳೇದಿತ್ತಂದರೆ ಅದು ಬರೀ 50% ಅಷ್ಟೇ ಏನಂತಂದರೆ ನಮಗೆ ಸ್ಟ್ರೆಂತ್ ಕೊಡುತ್ತೆ, ಗೊತ್ತಾಯ್ತಾ. ಸೊ ಈ ಪಾಯಿಂಟ್ಸು ನೀವು ತುಂಬ ಚೆನ್ನಾಗಿ ನೆನ್ಪಿಡೋದು ಬೆಟರ್. ಯಾಕೆ ಅಂತಂದರೆ ನಿಮಗೆ ಇವೆಲ್ಲ ಸಿಂಪಲ್ ಪಾಯಿಂಟ್ಸು ಗೊತ್ತಿರಬೇಕು. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟು, ಈಗ ಇದರಲ್ಲಿ ಹಾರ್ಡ್ ಲಂಪ್ಸ್ನ ಚೆಕ್ ಮಾಡೋದು ಯಾವ ಥರ ಅಂತಂದರೆ, ಹಾರ್ಡ್ ಲಂಪ್ಸ್ ಏನಂತಂದರೆ ಮಾಯಿಶ್ಚರ್ ಕಂಟೆಂಟಿಂದ. ಈಗ ನಾನು ಒಂದು ಸಿಮೆಂಟ್ ಬ್ಯಾಗ್ನ ಇಟ್ಟಿದ್ದೀನಿ, ಮಾಯಿಶ್ಚರ್ ಅಂದರೆ ನೀರು ಅದ್ರ ಮೇಲೆ ಬಿದ್ದಾಗ ಒಳಗಡೆ ಗಟ್ಟಿ ಆಗುತ್ತೆ, ಆಯಿತಾ. ಸೊ ಅದು ಗಟ್ಟಿ ಏನು ಇರಬಾರ್ದು, ಇದ್ದರೆ ಸ್ಟ್ರೆಂತು ಏನಂತಂದರೆ ರೆಡ್ಯೂಸ್ ಆಗಿ ಆಗುತ್ತೆ, ರೈಟ್. ಆಮೇಲೆ ಟೆಂಪ್ರೇಚರ್ ಇನ್ಸೈಡ್ ದ ಬ್ಯಾಗ್ ಅಂತಂದರೆ ಸಿಮೆಂಟ್ ಬ್ಯಾಗಲ್ಲಿ ಒಳಗಡೆ ಕೈ ಹಾಕಬೇಕು, ಆಯಿತಾ. ಸಿಮೆಂಟ್ ಬ್ಯಾಗ್ ಒಳಗಡೆ ಕೈ ಹಾಕಿದಾಗ ಅದ್ರ ಒಳಗಡೆ ನಮಗೆ ಕೂಲಾಗಿ ಫೀಲ್ ಆಗಬೇಕು, ಹೀಟ್ ಆಗಬಾರ್ದು, ಗೊತ್ತಾಯ್ತಾ. ಕೂಲಾಗಿ ಫೀಲ್ ಆದರೆ ಅದು ಕರೆಕ್ಟ್ ಆಗಿದೆ, ರೈಟ್. ಸೊ ಇಲ್ಲ ಅಂತಂದರೆ ಹೈಡ್ರೇಷನ್ ಜಾಸ್ತಿ ಆಗಿಬಿಡುತ್ತೆ, ರೈಟ್. ಸೊ ಹೈಡ್ರೇಷನ್ ಜಾಸ್ತಿ ಆಗಿದೆ ಆಲ್ರೆಡಿ ಅಂತ ಅರ್ಥ ಅದರದ್ದು. ಹೀಟ್ ಆದರೆ, ಕೂಲ್ ಇದ್ದರೆ ಓಕೆ, ಕರೆಕ್ಟ್ ಆಗಿದೆ. ನೆಕ್ಸ್ಟು ಗ್ಲಾಸ್ ಪ್ಲೇಟ್ ಟೆಸ್ಟ್ ಅಂತ ಇದೆ. ಅಂದರೆ ಒಂದು ಗ್ಲಾಸ್ ಪ್ಲೇಟ್ ತೊಗೊಂಡ್ಬಿಟ್ಟು ಅದರಲ್ಲಿ ಸಿಮೆಂಟ್ ತೊಗೊಳ್ಬೇಕು, ಸ್ವಲ್ಪ ನೀರು ಹಾಕ್ಬಿಟ್ಟು ಅದರ ಪೇಸ್ಟ್ ಥರ ಈ ಥರ ಮಾಡಿಬಿಟ್ಟು ಅದು ಡ್ರೈ ಆದಮೇಲೆ ಅದನ್ನು 24 hours ನೀರಲ್ಲಿ ಇಟ್ಬಿಟ್ಟು ಚೆಕ್ ಮಾಡಿದಾಗ ಅದು ಯಾವುದೇ ಥರ ಕ್ರ್ಯಾಕ್ಸು ಬರಬಾರ್ದು, ಗೊತ್ತಾಯ್ತಾ. ಅದೇ ಗ್ಲಾಸ್ ಪ್ಲೇಟ್ ಟೆಸ್ಟ್, ಅದೇ ಇಲ್ಲಿ ಹೇಳಿದ್ದಾರೆ ಥಿಯರಿಯಲ್ಲಿ. ಸ್ಮೂತ್ನೆಸ್ ಟೆಸ್ಟ್. ಸ್ಮೂತ್ನೆಸ್ ಅಂತಂದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಆಫ್ ಸಿಮೆಂಟ್ನ ತೊಗೊಂಡ್ಬಿಟ್ಟು ಕೈಯಲ್ಲಿ ಈ ಥರ ತೊಗೊಂಡ್ಬಿಟ್ಟು ರಬ್ ಮಾಡಿ ನೋಡಬೇಕು. ಯು ಹ್ಯಾವ್ ಟು ರಬ್ ವಿತ್ ಯುವರ್ ಫಿಂಗರ್ಸಲ್ಲಿ ರಬ್ ಮಾಡಿದಾಗ ಅದು ಸ್ಮೂತ್ ಆಗಿರಬೇಕು. ಯಾವುದೇ ಥರ ರಫು ಸ್ಯಾಂಡ್ ಥರ ಹತ್ತಬಾರ್ದು ನಮ್ಮ ಫಿಂಗರ್ಸ್ಗಳಿಗೆ. ಇಲ್ಲ ಅಂತಂದರೆ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಅದು ಫೈನ್ನೆಸ್ ಟೆಸ್ಟ್ಗೋಸ್ಕರ ಅಂತ ಹೇಳ್ಬೋದು, ಒನ್ ಟೈಪ್ ಆಫ್ ಸ್ಮೂತ್ ಚೆಕ್ ಮಾಡೋದು. ವಾಟರ್ ಸಿಂಕಿಂಗ್ ಟೆಸ್ಟ್ ಯಾವ ಥರ ಮಾಡ್ತೀರಾ ಅಂದರೆ, ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವಾಟರ್ ಸಿಂಕಿಂಗ್ ಅಂದರೆ ಸ್ವಲ್ಪ ಕ್ವಾಂಟಿಟಿ ಆಫ್ ನಾನು ಸಿಮೆಂಟ್ ತೊಗೋತೀನಿ, ಸಿಮೆಂಟ್ನ ತೊಗೊಂಡ್ಬಿಟ್ಟು ಆ ಬಕೆಟ್ ಒಳಗಡೆ ನೀರು ತೊಗೊಂಡ್ಬಿಟ್ಟು ಅದ್ರ ಒಳಗಡೆ ಹಾಕ್ತೀನಿ, ಆಯಿತಾ. ಅದ್ರ ಮೇಲ್ಗಡೆ ಹಾಕಿದಾಗ ಅದೇನಾಗುತ್ತೆ ಅಂತಂದರೆ ಸ್ವಲ್ಪ ಏನಾಗುತ್ತಂದರೆ ಫಸ್ಟು ಫ್ಲೋಟ್ ಆಗುತ್ತೆ, ರೈಟ್. ಫ್ಲೋಟ್ ಆದಮೇಲೆ ಸಿಂಕ್ ಆಗುತ್ತೆ. ಫ್ಲೋಟ್ ಈಗ ನಾವು ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಫ್ಲೋಟ್ ಆಗಿದೆ ಸ್ವಲ್ಪ, ರೈಟ್. ಸೊ ದಿಸ್ ಇಸ್ ಅ ಫ್ಲೋಟೆಡ್ ಸಿಮೆಂಟು. ಅದಾದಮೇಲೆ ಸಿಂಕ್ ಆಗಬೇಕು. ಸೊ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ, ಗೊತ್ತಾಯ್ತಾ. ಸೊ ಆಮೇಲೆ ಕಲರ್ ಟೆಸ್ಟು. ಕಲರ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿಮೆಂಟು ಗ್ರೇ ಕಲರ್ ಇರಬೇಕು ಅಂತ ಗೊತ್ತಿದೆ, ರೈಟ್. ಸೊ ದಿಸ್ ಇಸ್ ಇವೆಲ್ಲ ಈಗ ನೀವು ಏನು ನೋಡಿದ್ರಿ ಅಂತಂದರೆ ಫಿಸಿಕಲ್ ಟೆಸ್ಟ್ ಆಫ್ ದಿ ಸಿಮೆಂಟ್ಸ್ ನೋಡಿದ್ರಿ, ಫೀಲ್ಡ್ ಟೆಸ್ಟು. ಈಗ ಲ್ಯಾಬ್ ಟೆಸ್ಟ್ ಏನಿದೆ ಅದು ನೋಡೋಣ,
ರೈಟ್. ಸೊ ಲ್ಯಾಬ್ ಟೆಸ್ಟ್ ಆಫ್ ದ ಸಿಮೆಂಟ್ ಏನಿದೆ, ಲ್ಯಾಬ್ ಟೆಸ್ಟ್ ಅಲ್ಲಿ ಫಸ್ಟ್ ಬರೋದು ಕನ್ಸಿಸ್ಟೆನ್ಸಿ ಆಫ್ ದ ಸಿಮೆಂಟ್. ಆಯ್ತಾ, ಕನ್ಸಿಸ್ಟೆನ್ಸಿ ಆಫ್ ದ ಸಿಮೆಂಟ್. ಕನ್ಸಿಸ್ಟೆನ್ಸಿ ಅಂದ್ರೆ ಏನು ಸರ್ ಅಂತಂದ್ರೆ ಫ್ಲೋ ಕನ್ಸಿಸ್ಟೆನ್ಸಿ ಅಂತ ಅನ್ಬೋದು. ಪೇಸ್ಟ್ ಟು ಫ್ಲೋ ಇಟ್ಸ್ ಕನ್ಸಿಸ್ಟೆನ್ಸಿ. ಆಯ್ತಾ, ಸಿಮೆಂಟ್ ಯಾವ ತರ ಕನ್ಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ, ಫ್ಲೋ ಆಗುತ್ತೆ ಅದನ್ನ ನೋಡ್ತೀವಿ. ಸೊ ಈ ಕನ್ಸಿಸ್ಟೆನ್ಸಿನ ನಾವು ಯಾವುದರಿಂದ ಡಿಟರ್ಮೈನ್ ಮಾಡ್ತೀವಿ ಅಂದ್ರೆ ವಿಕಟ್ ಅಪರ್ಟಸ್ ಇಂದ ನಾವು ಏನಂತಂದ್ರೆ ಫೈಂಡ್ ಔಟ್ ಮಾಡ್ತೀವಿ ಕನ್ಸಿಸ್ಟೆನ್ಸಿ ಆಫ್ ದ ಸಿಮೆಂಟ್ ನ. ಸೊ ಅದನ್ನೇ ನಾವು ಏನಂತಂದ್ರೆ ವಿಕಟ್ ಟೆಸ್ಟ್ ಅಂತ ಅಂತೀವಿ, ಅಥವಾ ನಾರ್ಮಲ್ ಕನ್ಸಿಸ್ಟೆನ್ಸಿ ಟೆಸ್ಟ್ ಅಂತೀವಿ. ನಾರ್ಮಲ್ ಕನ್ಸಿಸ್ಟೆನ್ಸಿ ಟೆಸ್ಟ್ ನಾವು ಅಂತೀವಿ. ಗೊತ್ತಾಯ್ತಾ? ಇದರಲ್ಲಿ ಏನಂತಂದ್ರೆ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಫಾರ್ ಮೇಕಿಂಗ್ ಎ ಸ್ಟ್ಯಾಂಡರ್ಡ್ ಸಿಮೆಂಟ್ ಪೇಸ್ಟ್. ಒಂದು ಸ್ಟ್ಯಾಂಡರ್ಡ್ ಸಿಮೆಂಟ್ ಪೇಸ್ಟ್ ಮಾಡೋಕೆ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ನಾವು ರಿಕ್ವೈರ್ಡ್ ಇದೆ ಅದನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ ಯಾವುದರಲ್ಲಿ, ಕನ್ಸಿಸ್ಟೆನ್ಸಿ ಆಫ್ ದ ಸಿಮೆಂಟ್ ಟೆಸ್ಟ್ ಅಲ್ಲಿ. ಓಕೆ, ಸೊ ಇದು ಏನು ಮೆಜರ್ ಮಾಡುತ್ತೆ ಅಂತಂದ್ರೆ ಪರ್ಸೆಂಟೇಜ್ ಅಲ್ಲಿ ಮೆಜರ್ ಮಾಡುತ್ತೆ ಎಷ್ಟು ಅಮೌಂಟ್ ಆಫ್ ವಾಟರ್ ಬೇಕಾಗಿದೆ ಫಾರ್ ಎ ಗಿವನ್ ಕ್ವಾಂಟಿಟಿ ಆಫ್ ದ ಸಿಮೆಂಟ್. ಗೊತ್ತಾಯ್ತಾ? ಈಗ ಇದರಲ್ಲಿ ಫಸ್ಟ್ ಬರೋದು ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಟೆಸ್ಟ್. ರೈಟ್. ಸೊ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಬಗ್ಗೆ ಗೊತ್ತಾಯ್ತು. ಕೋಡ್ ಬುಕ್ ಯಾವ್ದಿದೆ ಅಂತಂದ್ರೆ ನೋಡಿ, ಈ ಕೋಡ್ ಬುಕ್ ಇಂಪಾರ್ಟೆಂಟ್ ಇದೆ. IS 4031 ಪಾರ್ಟ್ 4 1988. ದಿಸ್ ಈಸ್ ಅ ಕೋಡ್ ಬುಕ್ ಫಾರ್ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಟೆಸ್ಟ್. ಆಯ್ತಾ? ಸೊ ಈಗ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಟೆಸ್ಟ್ ಒಂದು ಪ್ರಿನ್ಸಿಪಲ್ ಇದೆ. ಏನಿದೆ ಅಂತಂದ್ರೆ ವಿಕಟ್ ಪ್ಲಂಜರ್ ಏನಿರುತ್ತೆ, ಪ್ಲಂಜರ್ ಏನಿದೆ ಅದೆಲ್ಲ ನಾನು ತೋರಿಸ್ತೀನಿ. ಆಯ್ತಾ? ಅದೇ ನೋಡೋಣ ಫಸ್ಟ್. ಈಗ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಇಲ್ಲಿ 4 ಸ್ಕೆಚ್ ಇದೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಕೆಚ್, ದಿಸ್ ಇಸ್ ದ ಸೆಕೆಂಡ್ ಸ್ಕೆಚ್, ಯು ಕ್ಯಾನ್ ಸಿ ದಿಸ್ ಇಸ್ ದ ಥರ್ಡ್ ಸ್ಕೆಚ್, ದಿಸ್ ಇಸ್ ದ ಫೋರ್ತ್ ಸ್ಕೆಚ್. ಓಕೆ, ಒಂದು ನಿಮಿಷ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ವಿಸಿಬಲ್ ಇದೆ. ಸೊ ಅದು ಸ್ವಲ್ಪ ವಿಸಿಬಲ್ ಇರಲಿಲ್ಲ. ಸೊ ನೋಡಿ 1 2 3 4 ಇದೆ ನೋಡಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಇದು ಫ್ರಂಟ್ ವ್ಯೂ ಇದೆ. ಸೊ ಇದು ಫ್ರಂಟ್ ವ್ಯೂ ಆಫ್ ವಿಕಟ್ ಅಪರ್ಟಸ್. ಸೊ ಇದು ಸೈಡ್ ವ್ಯೂ ಇದೆ. ಸೊ ದಿಸ್ ಇಸ್ ಎನ್ ಸೈಡ್ ವ್ಯೂ. ಸೊ ಇಲ್ಲಿ ಏನಿದೆ, ಮೂವಿಂಗ್ ರಾಡ್ ಇದೆ 300 ಗ್ರಾಮ್ದು, ಇದು ವೇಟ್ ಇರುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ನೀಡಲ್ಸ್ ಇದೆ. ಸೊ ದೇರ್ ಆರ್ 3 ಡಿಫರೆಂಟ್ ಟೈಪ್ ಆಫ್ ನೀಡಲ್ಸ್ ವಿ ಹ್ಯಾವ್ ಯೂಸ್ ಫಾರ್ 3 ಡಿಫರೆಂಟ್ ಟೆಸ್ಟ್. ಫಾರ್ ಎಕ್ಸಾಂಪಲ್, ಫಾರ್ ನಾರ್ಮಲ್ ಕನ್ಸಿಸ್ಟೆನ್ಸಿ ವಿ ವಿಲ್ ಯೂಸ್, ಆಯ್ತಾ, ಪ್ಲಂಜರ್. ನಾರ್ಮಲ್ ಕನ್ಸಿಸ್ಟೆನ್ಸಿ ಇದ್ರೆ ನಾವು ಪ್ಲಂಜರ್ ಯೂಸ್ ಮಾಡ್ತೀವಿ. ಪ್ಲಂಜರ್ ಸೈಜ್ ಏನಿದೆ 10 mm ಡಯಾ ಇದೆ. ಇದನ್ನು ಡಯಾನು ಕೇಳ್ತಾರೆ. 10 mm ಡಯಾ ಇದೆ, 50 mm ಹೈಟ್ ಇದೆ. ರೈಟ್. ಸೊ ಈ ಪ್ಲಂಜರ್ನ ಇಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನಾವು ಟೆಸ್ಟ್ ಮಾಡ್ತೀವಿ. ಸೊ ಇಲ್ಲಿ ಕಾಣಿಸ್ತಾ ಇರೋದು ಇದು ಫೈನಲ್. ಆಯ್ತಾ, ಇದು ಫೈನಲ್ ಸೆಟ್ಟಿಂಗ್ ಟೈಮ್ಗೆ, ಫೈನಲ್ ಸೆಟ್ಟಿಂಗ್ ಟೈಮ್ಗೆ ಇದು ಏನಂತಾರೆ ಎನ್ಲಾರ್ಜ್ ವ್ಯೂ ಏನಂತಾರೆ, ನೀಡಲ್ದು ನಾವು ಏನಂತಾರೆ ಫೈನಲ್ ಸೆಟ್ಟಿಂಗ್ ಟೈಮ್ದು ನೀಡಲ್. ಇದು 1 mm ಸ್ಕ್ವೈರ್ ಇದೆ ಇದು ನೀಡಲ್ಸ್. ಆಮೇಲೆ ಕೆಳಗಡೆ ಏನಂತಂದ್ರೆ ಏರ್ ವೆಂಟ್ ಇರುತ್ತೆ ಇಲ್ಲಿ. ಆಮೇಲೆ ಇದು 0.3, ಇದು 6.4 mm. ಸೊ ಇದು 5 mm ಇದೆ. ಇದು ಏನಂತಂದ್ರೆ ಫೈನಲ್ ಸೆಟ್ಟಿಂಗ್ ಟೈಮ್ಗೆ ಇದು ಕಾಣಿಸ್ತಾ ಇರೋದು. ಇದು ನಾರ್ಮಲ್ ಕನ್ಸಿಸ್ಟೆನ್ಸಿಗೆ. ಫಿಗರ್ ನಂಬರ್ 3 ಈಸ್ ಫಾರ್ ಪ್ಲಂಜರ್ ಈಸ್ ಫಾರ್ ನಾರ್ಮಲ್ ಕನ್ಸಿಸ್ಟೆನ್ಸಿ ಅಂಡ್ ಫಿಗರ್ ನಂಬರ್ 4 ಈಸ್ ಫಾರ್ ಫೈನಲ್ ಸೆಟ್ಟಿಂಗ್ ಟೈಮ್. ವಾಟ್ ಅಬೌಟ್ ದ ಇನಿಷಿಯಲ್ ಸೆಟ್ಟಿಂಗ್ ಟೈಮ್? ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಲ್ರೆಡಿ ಇಲ್ಲಿದೆ ನೋಡಿ. ರೈಟ್. ಸೊ 1 mm ಸ್ಕ್ವೈರ್ ನೀಡಲ್ ಇಲ್ಲಿ ಆಲ್ರೆಡಿ ಈ ಸ್ಕೆಚ್ ಅಲ್ಲಿ ಇದೆ. ಇದು ಏನು ತೋರಿಸ್ತಾ ಇದಾರಲ್ಲ, ಸೊ ಇದು ಬಂದ್ಬಿಟ್ಟು ಇದು ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಇದೆ. ರೈಟ್. ಕೆಳಗಡೆ ನೀವು ನೋಡ್ಬೋದು ಇಲ್ಲಿ ಏನಂತಂದ್ರೆ ಗ್ಲಾಸ್ ಪ್ಲೇಟ್ ಇರುತ್ತೆ. ಗ್ಲಾಸ್ ಪ್ಲೇಟ್ ಮೇಲೆ ಏನಂತಂದ್ರೆ ಮೋಲ್ಡ್ ಇದೆ. ಆ ಮೋಲ್ಡ್ ಸೈಜು 80 mm ಇದೆ. ಆಮೇಲೆ ಅದರ ಹೈಟು 40 mm ಇದೆ. ಗೊತ್ತಾಯ್ತಾ? ಸೊ ಇದಿಷ್ಟು 4 ಇಂಪಾರ್ಟೆಂಟ್ ಪಾಯಿಂಟ್ನ ನೆನ್ಪಿಟ್ಕೋಬೇಕು. ಸೊ ಈಗ ಈಗ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿಯಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ವಿಕಟ್ ಪ್ಲಂಜರ್ ಪೆನೆಟ್ರೇಟ್ಸ್ ಟು ಎ ಪಾಯಿಂಟ್ ಆಫ್ 5 to 7 mm ಫ್ರಮ್ ದ ಬಾಟಮ್ ಆಫ್ ದಿ ವಿಕಟ್ ಮೋಲ್ಡ್. ಬಾಟಮ್ ಆಫ್ ದಿ ವಿಕಟ್ ಮೋಲ್ಡ್ ಅಂದ್ರೆ ಇಲ್ಲಿಂದ ಮೆಜರ್ ಮಾಡೋದು. ಓಕೆ, ಬಾಟಮ್ ಆಫ್ ದಿ ವಿಕಟ್ ಮೋಲ್ಡ್ ಅಂದ್ರೆ 5 to 7 mm ಕೆಳಗಡೆಯಿಂದ ಅಷ್ಟು ಬರೋವರೆಗೂ ನಾವು ಟೆಸ್ಟ್ ಮಾಡ್ತೀವಿ. ಸೊ ಈ ಟೆಸ್ಟ್ನ ಯಾವ ಥರ ಮಾಡೋದು ನೋಡಿ, ಇಲ್ಲಿದೆ ನೀಡಲ್ಸ್ ಫಾರ್ ಟೆಸ್ಟಿಂಗ್. ಸಿಂಪಲ್ ಆಗಿ ಹೇಳ್ತೀವಿ. ಫೈಂಡ್ ದ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ಗೆ ಇದು ಯೂಸ್ ಮಾಡ್ತೀವಿ. ಇಲ್ಲಿ ಬರ್ದಿದ್ದೀನಿ ನೋಡಿ, ಫಸ್ಟ್ ಒನ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ಗೆ ಈ ಒಂದು ನೀಡಲ್ನ ಯೂಸ್ ಮಾಡ್ತೀವಿ. 1 mm ಸ್ಕ್ವೈರ್ ಏನಂತಂದ್ರೆ ಇದ್ರದ್ದು ಏರಿಯಾ ರೌಂಡ್ ಇರುತ್ತೆ. ಇದು ನೀಡಲ್ ವಿತ್ ಅನ್ಯುಲರ್ ಅಟ್ಯಾಚ್ಮೆಂಟ್ ಯೂಸ್ ಇನ್ ದ ಫೈನಲ್ ಸೆಟ್ಟಿಂಗ್ ಟೈಮ್. ಅನ್ಯುಲರ್ ಅಟ್ಯಾಚ್ಮೆಂಟ್ ಇತ್ತಂದ್ರೆ ಇದು. ರೈಟ್. ಸೊ ಅದು ಫೈನಲ್ ಸೆಟ್ಟಿಂಗ್ ಟೈಮ್ಗೆ. ಪ್ಲಂಜರ್ ಯೂಸ್ ಫಾರ್ ದ ನಾರ್ಮಲ್ ಕನ್ಸಿಸ್ಟೆನ್ಸಿ. ಸೊ ಪ್ಲಂಜರ್ ಸೈಜ್ ಏನಿದೆ, ಇದ್ರ ಸೈಜ್ ಏನಿದೆ, ಈ ನೀವು ಒಂದು ಸ್ಲೈಡ್ ಅಲ್ಲಿ ನಿಮ್ಗೆ ಗೊತ್ತಾಗಿದೆ. ಡನ್. ನಾವು ಪ್ರೊಸೀಜರ್ ಟು ಡಿಟರ್ಮೈನ್ ದ ಕನ್ಸಿಸ್ಟೆನ್ಸಿ ಆಫ್ ದ ಸಿಮೆಂಟ್. ನೋಡಿ, ಈಗ ಇದು ಪ್ರೊಸೀಜರ್ ಇದೆಲ್ಲ ನಾನು ಹೇಳ್ತೀನಿ, ಸಿಂಪಲ್ ಆಗಿ ವರ್ಡ್ಸ್ ಅಲ್ಲಿ ಹೇಳ್ತೀನಿ, ತಿಳ್ಕೊಳ್ಳಿ.
ನೋಡಿ ಫಸ್ಟ್ ಏನು ಮಾಡಬೇಕು ಅಂದರೆ 400 ಗ್ರಾಮ್ ಆಫ್ ಸಿಮೆಂಟ್ನ ತೊಗೊಳ್ಬೇಕು. ಸರ್ 400 ಯಾಕೆ ತೊಗೊಳ್ಬೇಕು, ಆ ಥರ ಏನು ರೂಲ್ ಇಲ್ಲ, ಎಷ್ಟು ತೊಗೊಳ್ಬೇಕು ಅಂತ. ನಿಮ್ಗೆ ಆ ಮೌಲ್ಡ್ಗೆ 400 ಗ್ರಾಮ್ ಕರೆಕ್ಟ್ ಆಗುತ್ತೆ, ಅದಕ್ಕೆ 400 ಗ್ರಾಮ್ಸ್ ಆಫ್ ಸಿಮೆಂಟ್ನ ತೊಗೊಳ್ಳಿ. ರೈಟ್, ಸೇವ್ ಮಾಡಿ ತೊಗೊಳ್ಳಿ. ಅದಾದಮೇಲೆ ಏನು ಮಾಡಬೇಕು ಗೊತ್ತಾ, ನೀವು ಇದಕ್ಕೆ ವಾಟರ್ ಆ್ಯಡ್ ಮಾಡಬೇಕು. ಸರ್ ವಾಟರ್ ಎಷ್ಟು ಆ್ಯಡ್ ಮಾಡಬೇಕು, 25% ಆಫ್ ದ ಟೋಟಲ್ ವೇಟ್ ಆಫ್ ದ ಸ್ಯಾಂಪಲ್ ಆಫ್ ದ ಸಿಮೆಂಟ್. ಟೋಟಲ್ ವೇಟ್ ಆಫ್ ಸ್ಯಾಂಪಲ್ ಆಫ್ ಸಿಮೆಂಟ್, ಟೋಟಲ್ ವೇಟ್ ಆಫ್ ದ ಸ್ಯಾಂಪಲ್ ಆಫ್ ದ ಸಿಮೆಂಟ್ ಎಷ್ಟು ತೊಗೊಂಡಿದ್ದೀರಾ ಅದರದ್ದು ಕ್ವಾಂಟಿಟಿ ಅಷ್ಟು ವಾಟರ್ನ ತೊಗೊಳ್ಬೇಕು. ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಮೌಲ್ಡು, ಈ ಗ್ಲಾಸ್ ಪ್ಲೇಟ್ ಇದೆಯಲ್ಲ, ಈಗ ಈ ಗ್ಲಾಸ್ ಪ್ಲೇಟ್ನ ಇಲ್ಲಿ ಇಟ್ಟು ಬಿಡಬೇಕು. ಆಯಿತಾ, ಈ ಗ್ಲಾಸ್ ಪ್ಲೇಟ್ನ ಇಲ್ಲಿ ಇಟ್ಟು ಆಮೇಲೆ ಈ ಗ್ಲಾಸ್ ಪ್ಲೇಟ್ನ ಫಸ್ಟ್ ಇಲ್ಲಿ ಇಡಿ, ಫಿಲ್ ಮಾಡಿ. ಆಯಿತಾ, ಮೌಲ್ಡ್ನ ಕರೆಕ್ಟಾಗಿ ಈ ಒಂದು ಶೇಪಲ್ಲಿ ಇಡಬೇಕು. ಯಾವ ಶೇಪಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿ ನೋಡಿ ಈ ಥರ. ಸೊ ಗ್ಲಾಸ್ ಪ್ಲೇಟ್ನ ಫಸ್ಟ್ ಹೊರಗಡೆ ಇಟ್ಕೊಂಡ್ಬಿಟ್ಟು ಒಂದು ಯಾವುದಾದ್ರೂ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಸಿಮೆಂಟ್ನ ಏನಂತಂದರೆ ಫಿಲ್ ಮಾಡಿ. ಇದ್ರೊಳಗೆ ಫಿಲ್ ಮಾಡಿ ಅದ್ರ ಟಾಪ್ ಪೋರ್ಷನ್ನ ಟ್ರೋವೆಲ್ ಯೂಸ್ ಮಾಡಿಬಿಟ್ಟು ಕರೆಕ್ಟಾಗಿ ಕಟ್ ಮಾಡಿಬಿಡಿ. ಎಕ್ಸ್ಟ್ರಾ ಬಂದೇ ಬರುತ್ತೆ. ಕಟ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ, ನೀವು ನಾರ್ಮಲ್ ಕನ್ಸಿಸ್ಟೆನ್ಸಿ ಮಾಡ್ತಾ ಇದ್ದೀರಾ. ಸೊ ನಾರ್ಮಲ್ ಕನ್ಸಿಸ್ಟೆನ್ಸಿ ಅಂದರೆ ಈ ಪ್ಲಂಜರ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಆ ಪ್ಲಂಜರ್ನ ಅಟ್ಯಾಚ್ ಮಾಡಿಬಿಟ್ಟು ಏನು ಮಾಡಬೇಕು ಗೊತ್ತಾ, ನೀವು ಇಲ್ಲಿ ಇಡಬೇಕು. ನೋಡಿ ಇಲ್ಲಿ ಇದೇನು ಕಾಣಿಸ್ತಾ ಇದೆಯಲ್ಲ ಪ್ಲಂಜರ್ ನೀಡಲು, ಸೊ ಇಲ್ಲಿ ಏನಂತಂದರೆ ನಿಮಗೆ ಆರಾಮಾಗಿ ಸ್ಕ್ರೋಲ್ ಇರುತ್ತೆ, ನೀವು ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ಎಕ್ಸಾಕ್ಟ್ಲಿ ನೀವೇನು ಮಾಡಬೇಕಂದ್ರೆ ಸಿಮೆಂಟ್ ಪೇಸ್ಟ್ ಏನಿರುತ್ತಲ್ಲ ಅದನ್ನು ಟಚ್ ಮಾಡಬೇಕಷ್ಟೇ. ರೈಟ್, ಟಚ್ ಮಾಡಬೇಕು, ರಿಲೀಸ್ ಮಾಡಬೇಡಿ. ಟಚ್ ಮಾಡಬೇಕು. ಟಚ್ ಮಾಡಿದ ತಕ್ಷಣ ಅದಾದಮೇಲೆ ಇಲ್ಲಿಂದ ರಿಲೀಸ್ ಮಾಡಬೇಕು. ರೈಟ್, ಸೊ ಇದೇನಿದೆಯಲ್ಲ ಇದು ವೇಟ್ ಇರುತ್ತೆ ಮೇಲ್ಗಡೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಸೊ ಇಲ್ಲೇನಿದೆಯಲ್ಲ ಮೇಲ್ಗಡೆ ಇದು ವೇಟ್ ಇರುತ್ತೆ. ಸೊ ವೇಟ್ನ ಡೈರೆಕ್ಟಾಗಿ ರಿಲೀಸ್ ಮಾಡಬಾರ್ದು. ಫಸ್ಟ್ ಇದನ್ನು ಇಲ್ಲಿ ಟಚ್ ಮಾಡಬೇಕು. ಇಲ್ಲಿ ಟಚ್ ಮಾಡಿದ ತಕ್ಷಣ ರಿಲೀಸ್ ಮಾಡಬೇಕು. ಸೊ ರಿಲೀಸ್ ಆದಮೇಲೆ ಏನು ರೀಡಿಂಗ್ ಬರುತ್ತೆ ಅದನ್ನು ನಾವು ಇಲ್ಲಿ ಓದ್ಬೋದು. ನೋಡಿ 0, 10, 20, 30 ಇದು ಏನಿದೆ MM ಅಲ್ಲಿದೆ. ಸೊ ದೀಸ್ ಆಲ್ ರೀಡಿಂಗ್ಸ್ ಆರ್ ಇನ್ MM. ಸೊ ಎಷ್ಟು ಡೆಪ್ತ್ ಆಫ್ ಪೆನೆಟ್ರೇಷನ್ ಬರ್ತಾ ಇದೆ ಅದಲ್ಲೇ ನಾವು ಮಾಡಬೇಕು. ಗೊತ್ತಾಯ್ತಾ, ಮಾಡಿದಾಗ ನಮಗೆ ಏನಂತಂದರೆ ರೀಡಿಂಗ್ ಗೊತ್ತಾಗುತ್ತೆ ಎಷ್ಟು ಬರ್ತಾ ಇದೆ ಅಂತ. ಸೊ ಇದು ಎಲ್ಲವರೆಗೂ ಮಾಡ್ಬೇಕು ಸರ್, ಇದು ಫಸ್ಟ್ ಸ್ಯಾಂಪಲ್ ಆಯಿತು. ಸೊ ಇದು ಫಸ್ಟ್ ಸ್ಯಾಂಪಲ್ ಆಯಿತು. 25% ಇಟ್ಬಿಟ್ಟು ನಾನು ಫಸ್ಟ್ ಸ್ಯಾಂಪಲ್ ಮಾಡಿದೆ. 27, ಆಮೇಲೆ 2% ಇನ್ಕ್ರೀಸ್ ಮಾಡಿ. 2% ಯಾಕೆ ಇನ್ಕ್ರೀಸ್ ಮಾಡ್ಬೇಕು ಸರ್, ಯಾಕೆಂದರೆ ನೀವು 1% ಇನ್ಕ್ರೀಸ್ ಮಾಡಿದ್ರೆ ಜಾಸ್ತಿ ವೇರಿಯೇಷನ್ ಬರೋದಿಲ್ಲ. ಅದಕ್ಕೆ 2% ಮ್ಯಾಕ್ಸಿಮಮ್ ನೀವು ವೇರಿಯೇಷನ್ ಮಾಡ್ಬೋದು. ಆಯಿತಾ, 2% ವೇರಿಯೇಷನ್ ಮಾಡಿ 27 ಒಂದು ರೀಡಿಂಗ್ ತೊಗೊಳ್ಬೇಕು, 29 ಒಂದು ತೊಗೊಳ್ಳಿ, 30 ತೊಗೊಳ್ಳಿ, 31 ಒಂದು ತೊಗೊಳ್ಳಿ, 33 ಒಂದು, 35 ಒಂದು. ಆಯಿತಾ, ಸೊ ಎಲ್ಲವರೆಗೂ ತೊಗೊಳ್ಬೇಕಂತಂದರೆ ಆ ಒಂದು ಏನಂತಂದರೆ ಪೆನೆಟ್ರೇಷನು 5 to 7 mm ಆಗೋವರೆಗೂ ನಾವು ತೊಗೊಳ್ಬೇಕು. ಗೊತ್ತಾಯ್ತಾ, ಸೊ ಎಲ್ಲಿ 5 to 7 mm ಒಳಗಡೆ ಬಂತಂದರೆ ಎಷ್ಟು ಯಾವ ಒಂದು ಏನಂತಂದರೆ ವಾಟರ್ ಕ್ವಾಂಟಿಟಿಗೆ ಅದು ಬಂದಿದೆ ಅದೇ ನಮ್ಮದು ನಾರ್ಮಲ್ ಕನ್ಸಿಸ್ಟೆನ್ಸಿ. ಗೊತ್ತಾಯ್ತಾ, ಸೊ ಇದೆಲ್ಲ ಥಿಯರಿ ನಾನು ಹೇಳಿರೋದು, ಇದು ಥಿಯರಿ ಇದೆ. ಸೊ ನೀವು ಬೇಕಾದರೆ ಆರಾಮಾಗಿ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಆಯಿತಾ, ಸೊ ಪಾಯಿಂಟ್ ಬೈ ಪಾಯಿಂಟು ನಾನು ಹೇಳಿದ್ರೆ ತುಂಬ ಟೈಮ್ ಆಗಿಬಿಡುತ್ತೆ. ಸೊ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳಿದ್ದೀನಿ, ಸರಿನಾ. ಬಟ್ ನಿಮ್ಮ ರೆಫರೆನ್ಸ್ಗೆ ನಾನೆಲ್ಲ ಹಾಕಿದ್ದೀನಿ, ನೀವು ರೆಫರ್ ಮಾಡ್ಕೊಳ್ಳಿ. ಸಾರಿ, ನೆಕ್ಸ್ಟು ಸೆಟ್ಟಿಂಗ್ ಟೈಮ್ ಟೆಸ್ಟ್ ಇದೆ. ಸೆಟ್ಟಿಂಗ್ ಟೈಮ್ ಟೆಸ್ಟು ಯಾಕೆ ಮಾಡ್ತಾರೆ ಅಂತಂದರೆ ಸಿಮೆಂಟು ಡಿಟೋರಿಯೇಟೆಡ್ ಆಗಿದೆ ಏನೋ ಅಂತ ಚೆಕ್ ಮಾಡೋಕ್ಕೆ, ಡ್ಯೂ ಟು ದ ಸ್ಟೋರೇಜ್. ಅಂದರೆ ಸಿಮೆಂಟಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ, ಡಿಟೋರಿಯೇಟ್ ಆಗಿದೆಯಾ ಸಿಮೆಂಟ್ ಅಂತ ಚೆಕ್ ಮಾಡೋಕ್ಕೆ ನಾವೇನು ಮಾಡ್ತೀವಿ ಅಂದರೆ ಸೆಟ್ಟಿಂಗ್ ಟೈಮ್ ಟೆಸ್ಟ್ನ ನಾವು ಯೂಸ್ ಮಾಡ್ತೀವಿ. ಗೊತ್ತಾಯ್ತಾ, ಸೆಟ್ಟಿಂಗ್ ಟೈಮ್ ಟೆಸ್ಟ್ನ ನಾವು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ 2 ಸೆಟ್ಟಿಂಗ್ ಟೈಮ್ಸ್ ಇದೆ, ಒಂದು ಇನಿಷಿಯಲ್ ಸೆಟ್ಟಿಂಗ್ ಟೈಮ್, ಒಂದು ಫೈನಲ್ ಸೆಟ್ಟಿಂಗ್ ಟೈಮ್. ರೈಟ್, ಸೊ ಈಗ ಅದ್ರ ಬಗ್ಗೆ ನೋಡೋಣ. ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಅಂದರೆ ಏನು, ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳೋಣ. ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಅಂತಂದರೆ ಒಂದು ಸಿಮೆಂಟ್ನ ತೊಗೊಂಡಿದ್ದೀರಾ, ವಾಟರ್ ಆ್ಯಡ್ ಮಾಡಿದ್ದೀರಾ. ರೈಟ್, ಸೊ ಯಾವಾಗ ನೀವು ವಾಟರ್ ಆ್ಯಡ್ ಮಾಡಿದಾರಲ್ಲ, ರೈಟ್, ಅಲ್ಲಿಂದ ಹಿಡ್ಕೊಂಡು ನೀವು ಸಿಮೆಂಟ್ ಏನು ಮಿಕ್ಸ್ ಮಾಡ್ತಿರಲ್ಲ, ರೈಟ್, ಸಿಮೆಂಟ್ ಮಿಕ್ಸ್ ಮಾಡಿದ ತಕ್ಷಣ ಯಾವಾಗ ಸಿಮೆಂಟು ಪ್ಲಾಸ್ಟಿಸಿಟಿ ಲೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಸೊ ಅದೇ ನಮ್ಮದು ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್. ಗೊತ್ತಾಯ್ತಾ, ಸೊ ಇಂಗ್ಲೀಷಲ್ಲಿ ಹೇಳಿದ್ರೆ ಇಟ್ ಈಸ್ ಅ ಟೈಮ್ ಇಲ್ಯಾಪ್ಸ್ ಬಿಟ್ವೀನ್ ದ ಮೂವ್ಮೆಂಟ್ ಆಫ್ ವಾಟರ್ ಆ್ಯಡೆಡ್ ಟು ದ ಸಿಮೆಂಟ್ ಟು ಟೈಮ್ ಎಟ್ ವಿಚ್ ದ ಪೇಸ್ಟ್ ಸ್ಟಾರ್ಟ್ ಲೂಸಿಂಗ್ ಇಸ್ಟ್ ಪ್ಲಾಸ್ಟಿಸಿಟಿ. ಪ್ಲಾಸ್ಟಿಸಿಟಿ ವಾಟರ್ ಆ್ಯಡ್ ಮಾಡಿದ ತಕ್ಷಣ ಪ್ಲಾಸ್ಟಿಸಿಟಿ ಲೂಸ್ ಆಗಕ್ಕೆ ಸ್ಟಾರ್ಟ್ ಆದರೆ ಅದು ನಮ್ಮದು ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಗುತ್ತೆ. ಸರಿ, ಈಗ ಇದ್ರ ಪ್ರೊಸೀಜರ್ ಏನಿದೆ, ಸಿಂಪಲ್ ಆಗಿದೆ ನೋಡಿ. ಪ್ರೊಸೀಜರ್ ಏನೂ ಇಲ್ಲ, ಇದರಲ್ಲೂ ಸೇಮು ಸಿಮೆಂಟ್ ತೊಗೊಳ್ಬೇಕು. ರೈಟ್, ಪ್ರಿಪೇರ್ ಎ ಸಿಮೆಂಟ್ ಪೇಸ್ಟ್ ಬೈ ಗೇಜಿಂಗ್ ಎ ಸಿಮೆಂಟ್ ವಿತ್ 0.85 times the water required to give the paste of standard consistency.
ಅಂದರೆ ಯಾವುದೇ ಒಂದು ಟೆಸ್ಟ್ ಮಾಡಬೇಕಂದ್ರೆ ನೀವು ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆದರೂ ಮಾಡಿ ಆರ್ ಫೈನಲ್ ಸೆಟ್ಟಿಂಗ್ ಟೈಮ್ ಆದರೂ ಮಾಡಿ, ಎರಡಕ್ಕೂ ಕಾಮನ್ ಆಗಿ ನಿಮಗೆ ಬೇಕಾಗಿರೋದು ನಾರ್ಮಲ್ ಕನ್ಸಿಸ್ಟೆನ್ಸಿ, ರೈಟ್, ಆರ್ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ವ್ಯಾಲ್ಯೂ ಬೇಕೇ ಬೇಕು. ಅದಕ್ಕೆ ಇವೆರಡು ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಆ ಟೆಸ್ಟ್ ಮಾಡಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಲಿಂಕ್ ಇದೆ ಒಂದಕ್ಕೊಂದು. ಅದಕ್ಕೆ ಸೊ ಇದು ಎಷ್ಟು ತಗೋಬೇಕಂದ್ರೆ 0.85 ಟೈಮ್ಸ್ ದ ವಾಟರ್ ರಿಕ್ವೈರ್ಡ್ ಟು ಗಿವ್ ದ ಪೇಸ್ಟ್ ಆಫ್ ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ತಗೋಬೇಕು, 0.85 ಟೈಮ್ಸ್, ರೈಟ್. ಸೊ ಆಮೇಲೆ ಏನು ಮಾಡಬೇಕು ಅಂತಂದರೆ ಸಿಮೆಂಟ್ ಪೇಸ್ಟು ಸೇಮ್ ಅದೇ ಥರ, ಆಯಿತಾ. ಕ್ವಾಂಟಿಟಿ ಎಷ್ಟು ತೊಗೊಳ್ಬೇಕು ವಾಟರು? 0.85 ಟೈಮ್ಸ್ ದ ಪಿ ಅಂತ ತೊಗೊಳ್ಬೋದು. 0.85 ಟೈಮ್ಸ್ ಆಫ್ ದ ಪಿ ಅಂದರೆ 33 ಬಂದರೆ 33, 35 ಬಂದರೆ 35% ಅಂತ ತೊಗೊಳ್ಬೇಕು. ಗೊತ್ತಾಯ್ತಾ? ಈಗ ತಗೊಂಡ್ಮೇಲೆ ಒಂದು ನಿಮಿಷ ತಗೊಂಡ್ಮೇಲೆ ಏನು ಮಾಡಬೇಕು ಅಂದರೆ ಸೇಮ್ ಮತ್ತೆ ಏನಂತಂದರೆ ಗ್ಲಾಸ್ ಪ್ಲೇಟ್ ತೊಗೊಳ್ಬೇಕು, ಸಿಮೆಂಟ್ ಅದರಲ್ಲಿ ಫಿಲ್ ಮಾಡಬೇಕು, ಆಯಿತಾ. ಸಿಮೆಂಟ್ ಅದರಲ್ಲಿ ಫಿಲ್ ಮಾಡಿಬಿಟ್ಟು ಆಮೇಲೆ ಆ ಗ್ಲಾಸ್ ಪ್ಲೇಟು ವಿತ್ ದಟ್ ಮೌಲ್ಡ್ ನೀವೇನಂತಂದರೆ ವಿಕಟ್ ಅಪ್ಪರ್ಟಸ್ ಕೆಳಗಡೆ ಒಯ್ದು ಇಡಬೇಕು. ಆ ವಿಕಟ್ ಅಪ್ಪರ್ಟಸ್ ಕೆಳಗಡೆ ಇಟ್ಟಾಗ ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ನೀವು ಈ ಒಂದು ನೀಡಲ್ನ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ದಿಸ್ ಈಸ್ ಫಾರ್ ದ ಇನಿಷಿಯಲ್ ಸೆಟ್ಟಿಂಗ್ ಟೈಮ್. ಇದು ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಅದು ನೀಡಲಲ್ಲಿ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಇಲ್ಲಿ ತೋರಿಸ್ತೀನಿ ಇಲ್ಲಿ. ಸೊ ಆ ನೀಡಲು ಇಲ್ಲಿ ಅಟ್ಯಾಚ್ ಮಾಡಿ ಈ ಮೌಲ್ಡ್ನ ಇಲ್ಲಿ ಇಡಬೇಕಾಗುತ್ತೆ. ನೀವು ಮೌಲ್ಡ್ ವಿತ್ ಗ್ಲಾಸ್ ಇಲ್ಲಿ ಇಟ್ಬಿಟ್ಟು, ಆಯಿತಾ, ಟಚ್ ಮಾಡಬೇಕು ಅದಕ್ಕೆ, ರೈಟ್. ಮೌಲ್ಡ್ಗೆ ಟಚ್ ಮಾಡಿ ಅದಾದಮೇಲೆ ರಿಲೀಸ್ ಮಾಡೋದು, ರೈಟ್. ರಿಲೀಸ್ ಮಾಡಿದ್ಮೇಲೆ ಮತ್ತೆ ರೀಡಿಂಗ್ ತೊಗೊಳ್ಬೇಕು, ರೈಟ್. ನೋಡಿ ಇಲ್ಲಿ ರಾಡ್ಲಿ ಏನಾಗುತ್ತೆ ಎಲ್ಲ ಆಗುತ್ತೆ, ಆಯಿತಾ. ಅದಾದಮೇಲೆ ಕಾಂಟ್ಯಾಕ್ಟ್ ವಿತ್ ದ ಸರ್ಫೇಸ್. ಆಮೇಲೆ ಏನು ಮಾಡಬೇಕು? ಅಲೋಯಿಂಗ್ ಇಟ್ ಟು ಪೆನಿಟ್ರೇಟ್ ಟು ದ ಟೆಸ್ಟ್ ಬ್ಲಾಕ್ಗೆ ಪೆನಿಟ್ರೇಟ್ ಮಾಡೋಕ್ಕೆ ಬಿಡಬೇಕು. ಓಕೆ, ಇದನ್ನೇ ನಾವು ರಿಪೀಟ್ ಮಾಡಬೇಕು. ಎಷ್ಟು ಸಲ ಮಾಡಬೇಕು ಅಂತಂದರೆ ಎವ್ರಿ 5 ಮಿನಿಟ್ಸ್ಗೆ ಒಂದು ಸಲ ಮಾಡ್ಬೋದು. ಫಸ್ಟು 0 ಮಿನಿಟಲ್ಲಿ ಮಾಡಿದ್ದೀರಾ, ಪೇಸ್ಟ್ನ ಮಿಕ್ಸ್ ಮಾಡಿದ್ದೀರಾ, ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಟಾಪ್ ವಾಚ್ನ ನೀವೇನಂತಂದರೆ ಸ್ಟಾರ್ಟ್ ಮಾಡಬೇಕು. ಸ್ಟಾಪ್ ವಾಚ್ನ ಸ್ಟಾರ್ಟ್ ಮಾಡಿದಾಗ 0 ಮಿನಿಟಲ್ಲಿ ಒಂದು ರೀಡಿಂಗ್ ತೊಗೊಳ್ಬೇಕು, 5 ಮಿನಿಟ್ಸಲ್ಲಿ ಒಂದು ರೀಡಿಂಗ್ ತೊಗೊಳ್ಬೇಕು, 10 ಮಿನಿಟ್ಸಲ್ಲಿ ಒಂದು ರೀಡಿಂಗ್ ತೊಗೊಳ್ಬೇಕು, 15 ಮಿನಿಟ್ಸಲ್ಲಿ ಒಂದು ರೀಡಿಂಗು, ಆಯಿತಾ, 20 ಮಿನಿಟ್ಸ್, ಈ ಥರ 5 ಮಿನಿಟ್ಸ್ಗೆ ಒಂದೊಂದು ರೀಡಿಂಗ್ ತೊಗೊಂಡಾಗ ಯಾವಾಗದು 5 mm ವರೆಗೂ ಆ ಪೆನಿಟ್ರೇಷನ್ ಬರೋವರೆಗೂ ಏನಂತಂದರೆ ಸೇಮ್ ಪೇಸ್ಟ್ಗೆ ಬಟ್ ನಾರ್ಮಲ್ ಕನ್ಸಿಸ್ಟೆನ್ಸಿ ಆ ಥರ ಅಲ್ಲ. ಸಿಮೆಂಟ್ ತೆಗಿಬೇಕು ಮತ್ತು ವಾಟರ್ ಕ್ವಾಂಟಿಟಿ ಆ್ಯಡ್ ಮಾಡಬೇಕು ಮತ್ತು ರೀಡಿಂಗ್ ತೊಗೋಬೇಕು. ಬಟ್ ಇಲ್ಲಿ ಸೇಮಕ್ಕೆ ಬರೀ 5 ನಿಮಿಷಕ್ಕೆ ಒಂದು ಸಲ, 10 ನಿಮಿಷ ಒಂದು ಸಲ, 15 ನಿಮಿಷಕ್ಕೆ, 20ಕ್ಕೆ, 25, 30ಕ್ಕೆ ನಾವು ರೀಡಿಂಗ್ಸ್ ತೊಗೊಳ್ಬೇಕು. ಎಷ್ಟು ಪೆನಿಟ್ರೇಷನ್ ಆಗ್ತಿದೆ ಅಂತ ನಾವು ನೋಡಬೇಕು, ಆಯಿತಾ. ಸೊ ಅದಾದಮೇಲೆ ಲಾಸ್ಟ್ 30 ಮಿನಿಟ್ಸ್ ಒಳಗಡೆ ಬಂದರೆ ಅದು ನಮ್ಮದು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ದು 30 ಮಿನಿಟ್ಸ್ ಇದೆ, ಅದೇ ನಮ್ಮದು ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ದ ಸಿಮೆಂಟ್ ಆಗುತ್ತೆ. ಗೊತ್ತಾಯ್ತಾ? ಫೈನಲ್ ಸೆಟ್ಟಿಂಗ್ ಟೈಮ್ ಏನಿದೆ? ಫೈನಲ್ ಸೆಟ್ಟಿಂಗ್ ಟೈಮ್ ನೋಡಿ, ಎಲ್ಲ ಪ್ರೊಸೀಜರ್ ಸೇಮ್ ಇರುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ, ಎಲ್ಲ ವಾಟರ್ ಕ್ವಾಂಟಿಟಿ ತೊಗೊಳ್ಳೋದು, ಸಿಮೆಂಟ್ ತೊಗೊಳ್ಳೋದು ಎಲ್ಲ ಸೇಮ್ ಇರುತ್ತೆ. ಬರೀ ಆ ನೀಡಲ್ನ ಚೇಂಜ್ ಮಾಡಬೇಕು. ಆ ನೀಡಲ್ನ ಚೇಂಜ್ ಮಾಡಿಬಿಟ್ಟು ಏನು ಮಾಡಬೇಕಂತಂದರೆ ಈಗ ಇದು ಇರುತ್ತಲ್ಲ, ಈಗ ಈಗ ಇದೇನು ಸಿಮೆಂಟ್ ಪೇಸ್ಟ್ ಇರುತ್ತೆ ನೋಡಿ, ಇನಿಷಿಯಲ್ ಸೆಟ್ಟಿಂಗ್ ಟೈಮ್ದೇನು ಪೇಸ್ಟ್ ಇರುತ್ತಲ್ಲ, ಸೊ ಅದೇ ಪೇಸ್ಟ್ ಮೇಲೆ ನೀವು ಏನಂತಾರೆ ಫೈನಲ್ ಸೆಟ್ಟಿಂಗ್ ಟೈಮ್ ಮಾಡ್ಬೋದು. ಯಾವ ಥರ ಅಂತಂದರೆ ನೀವು 0 ಮಿನಿಟಲ್ಲಿ ಒಂದು ರೀಡಿಂಗ್ ತೊಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ಒಂದು ಆ್ಯನುಲರ್ ಒಂದು ನೀಡಲ್ನ ಅಟ್ಯಾಚ್ ಮಾಡಿ ಫಸ್ಟ್ ಏನು ಮಾಡೋದು? ಫಸ್ಟ್ 15 ಮಿನಿಟ್ಸ್ ತೊಗೊಳ್ಳೋದು, ಆಯಿತಾ. ಅಥವಾ ಫಸ್ಟ್ 30 ಮಿನಿಟ್ಸ್ ತೊಗೊಳ್ಳಿ, ಅದಾದಮೇಲೆ 60 ಮಿನಿಟ್ಸ್, 90 ಮಿನಿಟ್ಸ್, 120 ಮಿನಿಟ್ಸ್, ಆಯಿತಾ, 150 ಮಿನಿಟ್ಸ್, 180 ಮಿನಿಟ್ಸ್. ಸೊ ಈ ಥರ 30ಗೆ ತೊಗೊಳ್ಳೋದು. ಸೊ ಯಾವಾಗ ಇದೇ ಥರ ತೊಗೊಂಡು ಹೋಗ್ತೀರಾ, ಯಾವಾಗ ಈ ಒಂದು ಮೌಲ್ಡ್ ಮೇಲೆ, ಆಯಿತಾ, ಯಾವುದೇ ಥರದ್ದು ಈ ನೀಡಲ್ ಏನು ಯೂಸ್ ಮಾಡ್ತೀವಿ ನೋಡಿ, ಯಾವ ನೀಡಲು? ಒಂದು ನಿಮಿಷ. ಈ ನೀಡಲ್ ಏನಿದೆಯಲ್ಲ, ಸೊ ಈ ನೀಡಲಿಂದ ಯಾವುದೇ ಥರದ್ದು ಇಂಪ್ರೆಷನ್ಸ್ ಆಗಬಾರ್ದು ಆ ಸಿಮೆಂಟ್ ಪೇಸ್ಟ್ ಮೇಲ್ಗಡೆ. ಗೊತ್ತಾಯ್ತಾ? ಯಾವುದೇ ಥರದ್ದು ಇಂಪ್ರೆಷನ್ಸ್. ಈಗ ಇದು ನಾನು ಹಿಂಗೆ ಬಿಟ್ಟರೆ ಇದು ಕೆಳಗಡೆ ಪ್ಲಾಸ್ಟಿಕ್ ಅಂದರೆ ವೆಟ್ ಆಗಿದ್ದರೆ ಅದು ಒಳಗಡೆ ಹೋಗುತ್ತೆ, ಇಲ್ಲ ಅಂದರೆ ಅದ್ರ ಮೇಲೆ ಇಂಪ್ರೆಷನ್ ಬೀಳುತ್ತೆ, ಆಯಿತಾ. ಸೊ ಎಲ್ಲಿವರೆಗೂ ನಾವು ಫೈನಲ್ ಸೆಟ್ಟಿಂಗ್ ಟೈಮ್ನ ಟೆಸ್ಟ್ ಮಾಡಬೇಕಂದ್ರೆ ಅದು ಯಾವುದೇ ಥರ ಇಂಪ್ರೆಷನು ಅದ್ರ ಮೇಲೆ ಬೀಳಬಾರ್ದು, ಅಲ್ಲಿವರೆಗೂ ನಾವು ಟೆಸ್ಟ್ ಮಾಡಬೇಕು. ಯಾವಾಗ ಬೀಳಲಿಲ್ಲ ಅಂದರೆ ಅದೇ ನಮ್ಮದು ಫೈನಲ್ ಸೆಟ್ಟಿಂಗ್ ಟೈಮ್ ಆಫ್ ದ ಸಿಮೆಂಟ್ ಆಗುತ್ತೆ. ಐ ಹೋಪ್ ಯು ಗಾಟ್ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ಅಬೌಟ್ ದಿಸ್ ಪ್ರೊಸೀಜರ್ ಆಫ್ ಫೈಂಡಿಂಗ್ ಔಟ್ ದ ಫೈನಲ್ ಸೆಟ್ಟಿಂಗ್ ಟೈಮ್, ಇನಿಷಿಯಲ್ ಸೆಟ್ಟಿಂಗ್ ಟೈಮ್, ನಾರ್ಮಲ್ ಕನ್ಸಿಸ್ಟೆನ್ಸಿ, ಆಯಿತಾ. ಸೊ ಪ್ರೊಸೀಜರ್ ಇದೇ ಇದೆ, ದಯವಿಟ್ಟು ನೀವು ಬೇಕಾದರೆ ನೋಡ್ಕೊಳ್ಳಿ. ತುಂಬ ಏನಂತಂದರೆ ಲೈನ್ ಬೈ ಲೈನ್ ಓದಿ ಹೇಳೋದು ನಿಮಗೆ ಅಷ್ಟೊಂದು ಇದು ಇಲ್ಲ, ಆಯಿತಾ. ನೀವು ಆರಾಮಾಗಿ ಅರ್ಥ ಮಾಡ್ಕೋಬೋದು. ನಮಗೆ ಅದೇ ಬೇಕು ತಾನೆ, ಸಾರಾಂಶ ಅರ್ಥ ಮಾಡ್ಕೊಳ್ಳೋದು. ಸೊ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ದು ಎಷ್ಟಿದೆ ಫೈನಲ್ ಸೆಟ್ಟಿಂಗ್ ಟೈಮ್? 10 ಅವರ್ಸ್ ಇದೆ. ಇದು ನಿಮ್ಮೆಲ್ಲರಿಗೆ ಗೊತ್ತಿರೋ ಇಂಪಾರ್ಟೆಂಟ್ ಪಾಯಿಂಟು.
ಸೆಕೆಂಡು ನೆಕ್ಸ್ಟು ಸೌಂಡ್ನೆಸ್ ಆಫ್ ದಿ ಸಿಮೆಂಟ್. ಎಷ್ಟು ಜನಕ್ಕೆ ಸೌಂಡ್ನೆಸ್ ಆಫ್ ದಿ ಸಿಮೆಂಟ್ ಅಂದರೆ ಗೊತ್ತಿರೋದಿಲ್ಲ ನೋಡಿ. ಸೌಂಡ್ನೆಸ್ ಆಫ್ ದಿ ಸಿಮೆಂಟ್ ಅಂತಂದರೆ ಲಾರ್ಜ್ ಚೇಂಜ್ ಇನ್ ವಾಲ್ಯೂಮ್ ಆಫ್ಟರ್ ಸೆಟ್ಟಿಂಗ್ ವಿತೌಟ್ ಡಿಲೇ ದ ಡಿಸ್ಟ್ರಕ್ಷನ್ ಆಫ್ ದ ಎಕ್ಸ್ಪೆನ್ಷನ್. ಗೊತ್ತಾಯ್ತಾ? ಲಾರ್ಜ್ ಚೇಂಜ್ ಇನ್ ವಾಲ್ಯೂಮ್ ಆಗೋದು, ರೈಟ್. ಸೊ ಇದು ಡಿಸ್ಟ್ರಕ್ಟಿವ್ ಎಕ್ಸ್ಪೆನ್ಷನ್ ಯಾಕೆ ಆಗುತ್ತೆ ಅಂತಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಲೈಮ್ ಆ್ಯಂಡ್ ಮ್ಯಾಗ್ನೀಷಿಯಾ. ಗೊತ್ತಾಯ್ತಾ? ಲೈಮ್ ಮತ್ತು ಮ್ಯಾಗ್ನೀಷಿಯಾ ಎಕ್ಸಸ್ ಆದರೆ ಈ ಥರ ಸೌಂಡ್ನೆಸ್ ಅಂದರೆ ವಾಲ್ಯೂಮ್ ಎಕ್ಸ್ಪೆಂಡ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇದರಿಂದ ಏನಾಗುತ್ತೆ ಅಂದರೆ ಈ ಕಾಂಕ್ರೀಟ್ ಏನಿದೆ ಡಿಸ್ಇಂಟಿಗ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ, ಕಾಂಕ್ರೀಟ್ ಫೇಲ್ ಆಗೋ ಚಾನ್ಸಸ್ಸು ಇರುತ್ತೆ, ಅಂದರೆ ಬಾಂಡಿಂಗ್ ಕಮ್ಮಿ ಆಗಿಬಿಡುತ್ತೆ ಅಲ್ಲ ಅದಕ್ಕೆ, ರೈಟ್. ಸೊ ಗುಡ್ ಕ್ವಾಲಿಟಿ ಸಿಮೆಂಟ್ ಏನಂತಂದರೆ ತುಂಬ ಏನಂತಂದರೆ ಎಕ್ಸ್ಪೆನ್ಷನ್ ಕಮ್ಮಿ ಇರುತ್ತೆ, ಮತ್ತು ಲೈಮು ಮತ್ತು ಮ್ಯಾಗ್ನೀಷಿಯಾ ಅದರದ್ದು ಲಿಮಿಟೆಡ್ ಕ್ವಾಂಟಿಟಿ ಒಳಗಡೆ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಸೌಂಡ್ನೆಸ್ ಆಫ್ ದಿ ಸಿಮೆಂಟ್. ಈಗ ಸೌಂಡ್ನೆಸ್ ಆಫ್ ದಿ ಸಿಮೆಂಟ್ನ ನಾವು ಯಾವ ಥರ ಚೆಕ್ ಮಾಡ್ಬೋದು, ಟೆಸ್ಟ್ ಯಾವ ಥರ ಮಾಡೋದಂದರೆ ಸೌಂಡ್ನೆಸ್ ಡ್ಯೂ ಟು ಲೈಮ್ ಸಪ್ರೇಟ್ ಟೆಸ್ಟ್ ಇದೆ, ಸೌಂಡ್ನೆಸ್ ಡ್ಯೂ ಟು ಲೈಮ್ ಮತ್ತು ಮ್ಯಾಗ್ನೀಷಿಯಾಗೆ ಸಪ್ರೇಟ್ ಟೆಸ್ಟ್ ಇದೆ. ಯಾವುದಿದೆ ಟೆಸ್ಟು ನೋಡಿ. ಸೌಂಡ್ನೆಸ್ ಡ್ಯೂ ಟು ಲೈಮ್ ಅಂತ ಇದ್ದರೆ ಲೀ ಚಾರ್ಟಿಯರ್ ಅಪ್ಪರ್ಟಸ್ ಇದೆ. ಲೀ ಚಾರ್ಟಿಯರ್ ಅಪ್ಪರ್ಟಸ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಲೀ ಚಾರ್ಟಿಯರ್ ಅಪ್ಪರ್ಟಸ್ ಅಂದರೆ ಇದು ಒಂದು ಈ ಥರ ರೌಂಡ್ ಇದಿರುತ್ತೆ, ಇವೆರಡು ಇಂಡಿಕೇಟರ್ ಬಾರ್ಸ್ ಇದೆ ಇದು. ಸೊ ದೀಸ್ ಆರ್ ಇಂಡಿಕೇಟರ್ ಬಾರ್ಸ್ ಇರುತ್ತೆ, ನಿಮ್ಮೆಲ್ಲರಿಗೆ ನೆನಪು ಬರ್ಬೋದು, ನೀವು ಲ್ಯಾಬಲ್ಲಿ ಮಾಡಿರ್ತೀರ. ಸೊ ದೀಸ್ ಆರ್ ದ ಇಂಡಿಕೇಟರ್ ಬಾರ್ಸ್, ರೈಟ್. ಸೊ ಇದು ಇಂಡಿಕೇಟರ್ ಬಾರ್ಸ್ ಇರುತ್ತೆ, ಮೇಲ್ಗಡೆ ಗ್ಲಾಸ್ ಪ್ಲೇಟ್ ಕೆಳಗಡೆ. ಸೊ ಇದು ಟೆಸ್ಟ್ ಯಾವ ಥರ ಮಾಡೋದು, ತುಂಬ ಸಿಂಪಲ್ ಇದೆ. 0.78 ಟೈಮ್ಸ್ ದ ವಾಟರ್ ರಿಕ್ವೈರ್ಡ್ ಏನಂತಂದರೆ ಫಸ್ಟು ಸಿಮೆಂಟ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ. ಈ ಮೌಲ್ಡ್ ತಗೊಳ್ಳಿ. ಇದು ಏನು ಮೌಲ್ಡ್ ಇದೆಯಲ್ಲ ಕೆಳಗಡೆ ಮೇಲ್ಗಡೆ ಓಪನ್ ಇರುತ್ತೆ, ಇದು ಓಪನ್ ಇದೆ, ಇದನ್ನು ಕೆಳಗಡೆ ಓಪನ್ ಇದೆ. ಇಲ್ಲಿ ಏನು ಮಾಡ್ತೀವಿ, ಕೆಳಗಡೆ ಫಸ್ಟ್ ಒಂದು ಗ್ಲಾಸ್ನ ಇಟ್ಬಿಟ್ಟು ಇದ್ರ ಮೇಲ್ಗಡೆ ಈ ಮೌಲ್ಡ್ ಇಡ್ತೀವಿ, ಅದರಲ್ಲಿ ಸಿಮೆಂಟ್ನ ಫಿಲ್ ಮಾಡ್ತೀನಿ ನಾನು. 0.78 ಟೈಮ್ಸು ಆಫ್ ದ ಕ್ವಾಂಟಿಟಿ ಆಫ್ ವಾಟರ್ ತೊಗೋತೀನಿ ಸಿಮೆಂಟು, ನಾರ್ಮಲ್ ಕನ್ಸಿಸ್ಟೆನ್ಸಿದು ತೊಗೊಂಡ್ಬಿಟ್ಟು ಸಿಮೆಂಟ್ ಪೇಸ್ಟ್ನ ಮಿಕ್ಸ್ ಮಾಡಿ ಇದ್ರ ಒಳಗಡೆ ಹಾಕ್ತೀನಿ, ಆಯಿತಾ. ಈಗ ಇದು ಒಂದಿದೆ, ಆಮೇಲೆ ಒಂದು ನಿಮಿಷ, ಈ ನೋಡಿ ಇದು ಒಂದಿದೆ ಕೆಳಗಡೆ ಗ್ಲಾಸು, ಮೇಲ್ಗಡೆ ಇನ್ನೊಂದು ಗ್ಲಾಸು, ಆಯಿತಾ. ಈಗ ಕಾಣಿಸ್ತಾ ಇದೆಯಲ್ಲ, ಇಲ್ಲೊಂದು ಗ್ಲಾಸು, ಇಲ್ಲೊಂದು ಗ್ಲಾಸ್ ಪ್ಲೇಟು, ಇದ್ರ ಮಧ್ಯ, ಆಯಿತಾ, ಇದ್ರ ಮಧ್ಯ ಈ ಥರ ಇರುತ್ತೆ ಇದು, ರೈಟ್. ಇದ್ರ ಮಧ್ಯೆ ಈ ಥರ ಇರುತ್ತೆ ನೋಡಿ, ಈಗ ಕಾಣಿಸ್ತಾ ಇದೆಯಾ, ಇದ್ರ ಮಧ್ಯೆ ಇದೊಂದು ಗ್ಲಾಸು, ಇದೊಂದು ಗ್ಲಾಸ್ ಪ್ಲೇಟು, ಇದ್ರ ಮಧ್ಯೆ ಈ ಥರ ಇರುತ್ತೆ, ಇದು ಪ್ಯಾಕ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ಅವು ಎರಡೂನ ನಾವೇನಂತಂದರೆ ಟೈ ಮಾಡ್ತೀವಿ, ದಾರದಿಂದ ಯೂಸ್ ಮಾಡಿಬಿಟ್ಟು ಟೈ ಮಾಡಿಬಿಟ್ಟು ಅದನ್ನು ಏನು ಮಾಡ್ತೀವಿ ಅಂದರೆ 24 ಅವರ್ಸು ಅದ್ರ ಮೇಲೆ ವೇಟ್ ಇಟ್ಬಿಟ್ಟು 24 ಅವರ್ಸು ನೀರಲ್ಲಿ ಇಡ್ತೀವಿ. 24 ಅವರ್ಸು, ಓಕೆ. ಲೆಟ್ ಮಿ ರೈಟ್ ಹಿಯರ್ 24 ಅವರ್ಸ್ ಯು ಹ್ಯಾವ್ ಟು ಇಮ್ಮರ್ಸ್ ಇನ್ ವಾಟರ್. ಅದಾದಮೇಲೆ ಹೊರಗಡೆ ತೆಗಿತೀನಿ. ಇಲ್ಲಿ ನೋಡಿ, ಹೊರಗಡೆ ತೆಗೆದ್ಮೇಲೆ ಏನು ಮಾಡ್ತೀನಿ ಅಂತಂದರೆ ನಾನು ಅವು ಎರಡರದ್ದು ಇಂಡಿಕೇಟರ್ಸ್ ಏನಿದೆ, ಆಯಿತಾ, 24 ಅವರ್ಸ್ ಆದಮೇಲೆ ಇವು ಎರಡರದ್ದು ಏನು ಡಿಸ್ಟೆನ್ಸ್ ಇದೆಯಲ್ಲ ಅದನ್ನು ನಾನು ಮೆಜರ್ ಮಾಡ್ತೀನಿ, D1 ಅಂತ ಮೆಜರ್ ಮಾಡ್ತೀನಿ, ಗೊತ್ತಾಯ್ತಾ. 24 ಅವರ್ಸ್ ನೀರಲ್ಲಿ ಇಟ್ಮೇಲೆ ಮೆಜರ್ ಮಾಡ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ, ಅದೇ ಅಸೆಂಬಲ್ ಅದೇನು ತೊಗೊಂಡೋಗ್ಬಿಟ್ಟು ನಾನೇನು ಮಾಡ್ತೀನಿ, ಬಾಯ್ಲ್ ಮಾಡ್ತೀನಿ ಅದಕ್ಕೆ, ರೈಟ್. ಸೊ ಬಾಯ್ಲ್ ಮಾಡ್ತೀನಿ, ಎಲ್ಲಿವರೆಗೂ ಮಾಡ್ತೀನಿ ಅಂದರೆ ಅದರದ್ದು ಬಾಯ್ಲಿಂಗ್ ಪಾಯಿಂಟ್ವರೆಗೂ, ರೈಟ್. ಸೊ 3 ಅವರ್ಸ್ವರೆಗೂ ನಾನು ಬಾಯ್ಲ್ ಮಾಡ್ತೀನಿ, ರೈಟ್. ಇಲ್ಲಿ ನಾವು ಏನು ಮಾಡ್ತಾ ಇರೋದು ಅಂದರೆ ಯು ಹ್ಯಾವ್ ಸೀನ್ ಫ್ರೀಸ್ ಆ್ಯಂಡ್ ಥಾ ಅಂತ ಓದಿದಿರಲ್ಲ, ಫ್ರೀಸಿಂಗ್ ಆ್ಯಂಡ್ ಥಾಯಿಂಗ್, ನಾನು ಅದೇ ಮಾಡ್ತಾ ಇರೋದು. ವಾಲ್ಯೂಮ್ ಎಕ್ಸ್ಪೆನ್ಷನ್ ಎಷ್ಟಾಗುತ್ತೆ ಅಂತ ಚೆಕ್ ಮಾಡ್ತಾ ಇರೋದು. ಸೊ ಅದಾದಮೇಲೆ 3 ಅವರ್ಸ್ ಆದಮೇಲೆ ಏನು ಮಾಡ್ತೀವಿ, ಕುದಿಸ್ತೀವಿ. ಅದಕ್ಕೆ ಕುದಿಸಾದ್ಮೇಲೆ ಅದನ್ನು ಕೂಲ್ ಆಗಕ್ಕೆ ಬಿಡ್ತೀವಿ ಸ್ವಲ್ಪ ಟೈಮ್ ಆದಮೇಲೆ. ಸೊ ಆಮೇಲೆ ಕೂಲ್ ಆಗಕ್ಕೆ ಬಿಟ್ಮೇಲೆ ಮತ್ತೆ ಇಂಡಿಕೇಟರ್ಸ್ನ ಮೆಜರ್ ಮಾಡ್ತೀವಿ. ಸೊ ಅದು D2 ಆಗುತ್ತೆ. ಸೊ ಆಮೇಲೆ ಏನು ಮಾಡ್ತೀವಿ ಅಂತಂದರೆ D2 ಮೈನಸ್ D1ನ ಮಾಡಿದಾಗ ಅದು ಎಕ್ಸ್ಪೆನ್ಷನ್ ಆಫ್ ದ ಸಿಮೆಂಟು ನಮಗೆ ಗೊತ್ತಾಗುತ್ತೆ. ಸೊ ಆ ಎರಡನ್ನ ಡಿಫ್ರೆನ್ಸ್ ಮಾಡಿದಾಗ ನಮಗೆ ಏನಂತಂದರೆ ಏನು ಗೊತ್ತಾಗುತ್ತೆ, ಸೌಂಡ್ನೆಸ್ ಆಫ್ ದ ಟೆಸ್ಟ್ ಲೈಮ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಎಷ್ಟಿರಬೇಕು ಆ್ಯಕ್ಚುಲಿ ಅಂತಂದರೆ 10 mm ಫಾರ್ OPC, 10 mm ಇರಬೇಕು, ಗೊತ್ತಾಯ್ತಾ. ಸೊ ಅದು ನೆನಪಿಟ್ಕೊಳ್ಳಿ. ನಾವು ಸೌಂಡ್ನೆಸ್ ಡ್ಯೂ ಟು ಲೈಮ್ ಮತ್ತು ಮ್ಯಾಗ್ನೀಷಿಯಾ ಏನಿದೆ, ಸೊ ಸೌಂಡ್ನೆಸ್ ಡ್ಯೂ ಟು ಲೈಮ್ ಮತ್ತು ಮ್ಯಾಗ್ನೀಷಿಯಾ ನಮಗೆ ಫೈಂಡ್ ಔಟ್ ಮಾಡೋದಿದೆ ಅಂದರೆ ನಾನು ಆಟೋಕ್ಲೇವ್ ಅಪ್ಪರ್ಟಸ್ನ ಯೂಸ್ ಮಾಡ್ತೀನಿ, ರೈಟ್. ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ಅನ್ ಆಟೋಕ್ಲೇವ್ ಅಪ್ಪರ್ಟಸ್. ಸೊ ಇದರಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು 25 mm ಕ್ಯೂಬ್ ಸೈಜ್ನ ನಾನು ಪ್ರಿಪೇರ್ ಮಾಡ್ತೀನಿ, 25x25 ಕ್ಯೂಬ್ ಸೈಜ್ನ ಪ್ರಿಪೇರ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತೀನಿ ಅಂದರೆ ಸ್ಟೀಮ್ ಪ್ರೆಷರ್ನ ಕೊಡ್ತೀನಿ. ಇಲ್ಲಿ ಸ್ಟೀಮ್ ಪ್ರೆಷರ್ನ ನಾನು ಆರ್ಟಿಫಿಷಿಯಲಿ ಕೊಡ್ತೀನಿ. ಎಲ್ಲಿವರೆಗೂ ಕೊಡ್ತೀನಿ ಅಂದರೆ 21 kg ಪರ್ ಸೆಂಟಿಮೀಟರ್ ಸ್ಕ್ವೇರ್ವರೆಗೂ, ರೈಟ್. ಸೊ 3 ಅವರ್ಸ್ವರೆಗೂ ಕಂಟಿನ್ಯೂಸ್ ಆಗಿ 21 kg ಪರ್ ಸೆಂಟಿಮೀಟರ್ ಸ್ಕ್ವೇರ್ನ ಕೊಡ್ತೀನಿ. ಆದಮೇಲೆ ಏನು ಮಾಡ್ತೀನಿ, ಆ ಮೌಲ್ಡ್ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ
ಪರ್ಸೆಂಟೇಜ್ ಎಕ್ಸ್ಪೆನ್ಷನ್ ಏನಾಗಿದೆ ಆಯ್ತಾ, ಅದು ಕೊಟ್ಟ ಮೇಲೆ ಎಷ್ಟು ಎಕ್ಸ್ಪೆನ್ಷನ್ ಆಗಿದೆ, ಮೊದಲು ನಾನು ಡೈಮೆನ್ಷನ್ ಮೆಜರ್ ಮಾಡ್ತೀನಿ, ಅದಾದಮೇಲೆ ಮತ್ತೆ ಡೈಮೆನ್ಷನ್ ಮೆಜರ್ ಮಾಡ್ತೀನಿ, ರೈಟ್. ಸೊ ಮೆಜರ್ ಮಾಡಿದಾಗ ಅದು 0.8%ಗಿಂತ ಜಾಸ್ತಿ ಇರಬಾರ್ದು. ಅಂದರೆ ಫಸ್ಟು ಎಷ್ಟು ಮೆಜರ್ ಮಾಡಿದಿರಾ, ಅದಾದಮೇಲೆ ಎಷ್ಟು ಮೆಜರ್ ಮಾಡಿದಿರಾ, ಪರ್ಸೆಂಟೇಜ್ ತೆಗೆದಾಗ ಅದು 0.8%ಗಿಂತ ಜಾಸ್ತಿ ಇರಬಾರ್ದು. ಗೊತ್ತಾಯ್ತಾ? ಇದ್ರೆ ಅದನ್ನು ನಾವು ಲೈಮ್ ಮತ್ತು ಮ್ಯಾಗ್ನೀಷಿಯಾ ಜಾಸ್ತಿ ಇದೆ ಅಂತ ಅರ್ಥ, ರೈಟ್. ಸೊ ದಿಸ್ ಈಸ್ ಅಬೌಟ್ ದ ಆಟೋಕ್ಲೇವ್ ಅಪರ್ಟಸ್. ನಾವು ಫೈನ್ನೆಸ್ ಆಫ್ ದಿ ಸಿಮೆಂಟ್, ರೈಟ್. ಫೈನ್ನೆಸ್ ಅಂದ್ರೆ ಏನು ಅಂದರೆ ಸಿಂಪಲ್ ಆಗಿ ಹೇಳಂದ್ರೆ ಪಾರ್ಟಿಕಲ್ ಸೈಜ್ ಏನಿದೆ ಸಿಮೆಂಟ್ದು ಅಂತ ನೋಡೋದು, ರೈಟ್. ಪಾರ್ಟಿಕಲ್ ಸೈಜ್ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಫೈನ್ನೆಸ್ ಅಂತೀವಿ. ಸೊ ಹೈಡ್ರೇಷನ್ ರೇಟು ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಸಿಮೆಂಟ್ ಪಾರ್ಟಿಕಲ್ ಸೈಜು, ಫೈನ್ನೆಸ್ ಆಫ್ ದ ಏನಂತಂದ್ರೆ ಸಿಮೆಂಟು, ರೇಟ್ ಆಫ್ ಗ್ರೇನ್ ಆಫ್ ಸ್ಟ್ರೆಂತ್ ಅಂಡ್ ಇವ್ಯಾಲ್ಯೂಯೇಷನ್ ಆಫ್ ದಿ ಸ್ಟ್ರೆಂತ್, ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಹೈಡ್ರೇಷನ್ಗೂ ಫೈನ್ನೆಸ್ಗೂ ತುಂಬ ರಿಲೇಷನ್ಸ್ ಇರುತ್ತೆ. ಗೊತ್ತಾಯ್ತಾ? ಈಗ ಈ ಫೈನ್ನೆಸ್ನ ಯಾವ್ದು ಎರಡು ಮೆಥಡ್ ಇದೆ, ಒಂದು ಸೀವ್ ಟೆಸ್ಟ್ ಇದೆ, ಒಂದು ಏರ್ ಪರ್ಮ್ಯಾಬಿಲಿಟಿ ಟೆಸ್ಟ್ ಇದೆ. ಈಗ ಸೀವ್ ಟೆಸ್ಟ್ ನೋಡಿ. ಸೊ ಸೀವ್ ಟೆಸ್ಟಲ್ಲಿ ಏನು ಮಾಡ್ತೀವಿ, ನಾನು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಇಲ್ಲಿದೆ. ಸೊ ಇದು 90 ಮೈಕ್ರಾನ್ ಸೀವ್ನ ನಾನು ಯೂಸ್ ಮಾಡ್ತೀನಿ. ಏನು ಮಾಡೋದು, ತುಂಬ ಸಿಂಪಲ್ ಇದೆ. 100 ಗ್ರಾಮ್ ಆಫ್ ಸಿಮೆಂಟ್ನ ತಗೊಳ್ಳಿ, ಆಯಿತಾ. ಕೆಳಗಡೆ ಪ್ಯಾನ್ ಇಟ್ಕೊಳ್ಳಿ, ಆಯಿತಾ. ಮೇಲ್ಗಡೆ ಕವರು 90 ಮೈಕ್ರಾನ್ ಸೀವ್, 100 ಗ್ರಾಮ್ ಆಫ್ ಸಿಮೆಂಟ್ನ ಅದರೊಳಗಡೆ ಹಾಕಿ 15 ಮಿನಿಟ್ಸು ಎಲ್ಲ ಡೈರೆಕ್ಷನಲ್ಲಿ ಅದನ್ನು ಶೇಕ್ ಮಾಡಿ. 15 ಮಿನಿಟ್ಸ್, ರೈಟ್. ಈ ಡೈರೆಕ್ಷನು, ಈ ಡೈರೆಕ್ಷನು, ಈ ಡೈರೆಕ್ಷನ್, ಈ ಡೈರೆಕ್ಷನ್, ಎಲ್ಲ ಡೈರೆಕ್ಷನಲ್ಲಿ ಅದನ್ನು ಸೇವ್ ಮಾಡಬೇಕು. ಸೇವ್ ಮಾಡಿದ ತಕ್ಷಣ 15 ಮಿನಿಟ್ಸ್ ಮಾಡಬೇಕು, ರೈಟ್. ಸೊ ರೆಸಿಡ್ಯೂ ಏನು ಉಳ್ಕೊಂಡಿರುತ್ತೆ ರೆಸಿಡ್ಯೂ, ಅದನ್ನು ನಾವು ಏನಂತಂದರೆ ನಿಯರೆಸ್ಟ್ 0.1%ಗೆ ಮೆಜರ್ ಮಾಡಬೇಕು. ಸೊ ಇದು ಏನು ವ್ಯಾಲ್ಯೂ ಬರುತ್ತಲ್ಲ ಅದು ಯಾವತ್ತೂ 10%ಗಿಂತ ಒರಿಜಿನಲ್ ವೇಟ್ ಆಫ್ ದ OPC ಏನಿದೆ ಅದಕ್ಕಿಂತ ಜಾಸ್ತಿ ಬರಬಾರ್ದು. ಶುಡ್ ನಾಟ್ ಎಕ್ಸೀಡ್ ಇದೆ 10%ಗಿಂತ ಜಾಸ್ತಿ. ರೆಸಿಡ್ಯೂ ಅಂದರೆ ವೇಸ್ಟು, ಅದು ಬರಬಾರ್ದು, 10%ಗಿಂತ ಜಾಸ್ತಿ ಇರಬಾರ್ದು. ಸೊ ದಿಸ್ ಈಸ್ ವೆರಿ ಸಿಂಪಲ್ ಟೆಸ್ಟ್. 90 ಮೈಕ್ರಾನ್ ಸೀವ್ ಯೂಸ್ ಮಾಡಿಬಿಟ್ಟು ಸೀವ್ ಟೆಸ್ಟ್ ಮಾಡ್ತೀವಿ. ಏರ್ ಪರ್ಮ್ಯಾಬಿಲಿಟಿ ಟೆಸ್ಟ್ ಏನಿದೆ ಅಂತಂದರೆ ಅದಕ್ಕೆ ಬ್ಲೇನೆಸ್ ಏರ್ ಪರ್ಮ್ಯಾಬಿಲಿಟಿ ಅಪರ್ಟಸ್ನ ಯೂಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್, ಆಯಿತಾ. ಬ್ಲೇನ್ಸ್ ಏರ್ ಪರ್ಮ್ಯಾಬಿಲಿಟಿ ಟೆಸ್ಟ್ನ ಯೂಸ್ ಮಾಡ್ತೀವಿ. ಸೊ ಇದನ್ನು ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾದಲ್ಲಿ ಮೆಜರ್ ಮಾಡ್ತಾರೆ, ರೈಟ್. ಸೊ ವೆರಿ ಇಂಪಾರ್ಟೆಂಟ್. ಏರ್ ಪರ್ಮ್ಯಾಬಿಲಿಟಿ ಟೆಸ್ಟ್ ಅದನ್ನು ಅದೇ ಬ್ಲೇನ್ಸ್ ಏರ್ ಪರ್ಮ್ಯಾಬಿಲಿಟಿನ ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾದಲ್ಲಿ ಮೆಜರ್ ಮಾಡ್ತೀವಿ. ಸೊ ಇದು ಯಾವ ಒಂದು ರಿಲೇಷನ್ಶಿಪ್ ಮೇಲೆ ಇರುತ್ತೆ ಅಂದರೆ, ಒಂದು ಗಾಳಿ ಏನು ಬರುತ್ತೆ ನೋಡಿ, ಫ್ಲೋ ಆಫ್ ಏರ್ ಥ್ರೂ ಸಿಮೆಂಟ್ ಬೆಡ್ ಇಂದ ಏನು ಪಾಸ್ ಆಗುತ್ತೆ ಆ್ಯಂಡ್ ಸರ್ಫೇಸ್ ಏರಿಯಾ ಆಫ್ ದಿ ಸಿಮೆಂಟ್ ಪಾರ್ಟಿಕಲ್ ಫಾರ್ಮಿಂಗ್ ದ ಬೆಡ್, ಆಯಿತಾ. ಅವು ಎರಡರ ಮಧ್ಯ, ಆಯಿತಾ, ಗಾಳಿನ ನಾವು ಪಾಸ್ ಮಾಡಿಸ್ತೀನಿ ಸಿಮೆಂಟ್ ಬೆಡ್ಡಿಂದ, ಮತ್ತು ಅದು ಸರ್ಫೇಸ್ ಏರಿಯಾ ಆಫ್ ದಿ ಸಿಮೆಂಟ್ ಏನಿದೆ ಪಾರ್ಟಿಕಲ್ದು, ಆಯಿತಾ, ಏನು ಫಾರ್ಮೇಷನ್ ಆಗುತ್ತೆ ಅದನ್ನೇ ನಮ್ಮದು ಏನಂತಂದರೆ ನಾವೇನಂತೀವಿ ಅಂದರೆ ಅದು ನಮ್ಮದು ಫೈನ್ನೆಸ್ಸು. ಸೊ OPCಗೆ ಏನಂತಾರೆ, ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ಶುಡ್ ನಾಟ್ ಬಿ ಲೆಸ್ ದೆನ್ 2250 cm² ಪರ್ ಗ್ರಾಮ್. ಸೊ ನೋಡಿ ಇಲ್ಲಿ MCQ ಕ್ವಶನ್ ಆಗುತ್ತೆ, ಇದರಿಂದ ನೆನ್ಪಿಟ್ಕೊಳ್ಳಿ, ರೈಟ್. ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ 2250 cm² ಪರ್ ಗ್ರಾಮ್. ನೆಕ್ಸ್ಟು ಕೆಮಿಕಲ್ ಕಂಪೋಸಿಷನ್ ಟೆಸ್ಟ್ ಅಂತ ಬರುತ್ತೆ. ಕೆಮಿಕಲ್ ಕಂಪೋಸಿಷನ್ ಟೆಸ್ಟಲ್ಲಿ ಸಿಂಪಲ್ ಆಗಿ ಕೆಮಿಕಲ್ಸ್ದು ರೇಷಿಯೋಸ್ ಎಷ್ಟಿರಬೇಕು ಅಂತ ಹೇಳೋದು. ಅಲ್ಯೂಮಿನಿಯಾ ಮತ್ತು ಐರನ್ ಆಕ್ಸೈಡು ಎರಡೂ ರೇಷಿಯೋ, ಅಲ್ಯೂಮಿನಿಯಾ ಮತ್ತು ಐರನ್ ಆಕ್ಸೈಡು ನಾನು ಈ ಥರ ರೇಷಿಯೋ ಮಾಡಿದ್ರೆ ಅದು ಲೆಸ್ ದೆನ್ 0.66 ಇರಬೇಕು. ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್ ಪಾಯಿಂಟು. 0.66 ಇರಬೇಕು. ಲೈಮ್ ಟು ಸಿಲಿಕಾ ನೋಡಿ, ಲೈಮ್ ಮತ್ತು ಸಿಲಿಕಾ ಮಾಡಿದಾಗ, ರೈಟ್, ಅಲ್ಯೂಮಿನಿಯಂ ಅಂಡ್ ಐರನ್ ಆಕ್ಸೈಡ್ ಶುಡ್ ನಾಟ್ ಬಿ ಗ್ರೇಟರ್ ದೆನ್ ಲೈಮ್ ಸಿಲಿಕಾ ಆರ್ ಅಲ್ಯೂಮಿನಾ ಆ್ಯಂಡ್ ಐರನ್ ಆಕ್ಸೈಡ್ ಮಾಡಿದಾಗ ಶುಡ್ ನಾಟ್ ಬಿ ಗ್ರೇಟರ್ ದೆನ್ 1.02. ಅಂದರೆ ಟೋಟಲ್ ಆಗಿ 0.66 ಇಂದ 1.02 ಒಳಗಡೆನೇ ಇರಬೇಕು. ಗೊತ್ತಾಯ್ತಾ? ಯಾವುದು ಈ ಎಲ್ಲ ರೇಷಿಯೋಗಳು. ಓಕೆ, ಸೊ ಇದನ್ನು ಲೈಮ್ ಸ್ಯಾಚುರೇಷನ್ ಫ್ಯಾಕ್ಟರ್ ಅಂತ ಅಂತೀವಿ. 0.66 ಇಂದ 1.02 ಹೊರಗಡೆ ಏನಿದೆ ಕೆಮಿಕಲ್ ಕಂಪೋಸಿಷನ್ ಇದೆಯಲ್ಲ ಇದನ್ನು ಲೈಮ್ ಸ್ಯಾಚುರೇಷನ್ ಫ್ಯಾಕ್ಟರ್ ಅಂತ ಅಂತೀವಿ. ಗೊತ್ತಾಯ್ತಾ? ಕೆಮಿಕಲ್ ಕಂಪೋಸಿಷನ್ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವು ಸ್ಟ್ರೆಂತ್ ಆಫ್ ದಿ ಸಿಮೆಂಟ್, ಆಯಿತಾ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸ್ಟ್ರೆಂತು ನಾವು 3 ಪಾಯಿಂಟಲ್ಲಿ ಮೆಜರ್ ಮಾಡ್ತೀವಿ: ಕಂಪ್ರೆಸಿವ್ ಸ್ಟ್ರೆಂತ್, ಟೆನ್ಸೈಲ್ ಸ್ಟ್ರೆಂತ್, ಫ್ಲೆಕ್ಸಿಬಲ್ ಸ್ಟ್ರೆಂತ್. ಬಟ್ ನಾವು ಟೆನ್ಸೈಲ್ ಸ್ಟ್ರೆಂತು ಮತ್ತು ಫ್ಲೆಕ್ಸಿಬಲ್ ಸ್ಟ್ರೆಂತ್ ಮಾಡೇ ಇಲ್ಲ ಸರ್, ಆಯಿತಾ. ಯಾಕೆ ಅಂತ ಹೇಳ್ತೀನಿ ನೋಡಿ. ಸೊ ಅದನ್ನು ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಇದಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಇದೆ. ವಾಟರ್ ಸಿಮೆಂಟ್ ರೇಷಿಯೋ ಇದೆ, ಸಿಮೆಂಟ್ ಫೈನ್ ಅಗ್ರಿಗೇಟ್ ರೇಷಿಯೋ ಇದೆ, ಕ್ಯೂರಿಂಗ್ ಕಂಡೀಷನ್ಸ್ ಇದೆ, ಸೈಜ್ ಆ್ಯಂಡ್ ಶೇಪ್ ಆಫ್ ದಿ ಸ್ಪೆಸಿಮೆನ್ ಇದೆ,
ಆಯ್ತಾ. ಮೌಲ್ಡಿಂಗ್ ಯಾವ ಥರ ಮಾಡ್ತಾರೆ, ಮಿಕ್ಸಿಂಗ್ ಯಾವ ಥರ ಮಾಡ್ತಾರೆ, ಲೋಡಿಂಗ್ ಯಾವ ಥರ ಮಾಡ್ತಾರೆ, ಇದ್ರ ಮೇಲೆ ಎಲ್ಲದ್ರ ಮೇಲೆ ಈ ಸ್ಟ್ರೆಂತ್ ಡಿಪೆಂಡ್ಸ್ ಇರುತ್ತೆ. ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ದಿ ಸಿಮೆಂಟ್ ನ ಅಷ್ಟೇ ನಾವು ಯಾಕೆ ಟೆಸ್ಟ್ ಮಾಡೋದು ಸಿಮೆಂಟ್ ಅಲ್ಲಿ? ಮೂರು ಮಾಡ್ಬೋದು ಮಾಡಂಗಿಲ್ಲ ಅಂತ ಏನು ರೂಲ್ ಇಲ್ಲ. ಬಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ ರೈಟ್. ಯಾಕೆ ಅಂತಂದ್ರೆ ಮ್ಯಾಕ್ಸಿಮಮ್ ಡೈರೆಕ್ಷನ್ ಆಫ್ ದಿ ಲೋಡಿಂಗ್ ಏನಿರುತ್ತೆ ನಮ್ದು ಅಂದ್ರೆ ಕಂಪ್ರೆಷನ್ ಅಲ್ಲಿ ಇರುತ್ತೆ. ಅಂದ್ರೆ ಈಗ ಇದು ನಮ್ಮ ಸ್ಟ್ರಕ್ಚರ್ ಇದೆ ಅಂದ್ರೆ ನಮ್ಮ ವೇಟ್ ಯಾವತ್ತೂ ಕೆಳಗಡೆ ಅಪ್ಲಿಫ್ಟ್ ಪ್ರೆಷರ್ ಅಥವಾ ಟೆನ್ಷನ್ ಪ್ರೆಷರ್ ಜಾಸ್ತಿ ಬರೋದಿಲ್ಲ. ಅರ್ಥಕ್ವೇಕ್ ಅದು ಬಂದ್ರೆ ಅಷ್ಟೇ ಇರುತ್ತೆ, ಅದು ತುಂಬಾ ರೇರ್. ಬಟ್ ನಾರ್ಮಲ್ ಏನಿರುತ್ತೆ, ಕಂಪ್ರೆಷನ್ ಇರುತ್ತೆ, ಕಂಪ್ರೆಷನ್. ಸೊ ಅದಕ್ಕೆ ನಾವು ಕಂಪ್ರೆಷನ್ಗೆ ಸ್ವಲ್ಪ ಜಾಸ್ತಿ ಏನಂತಂದ್ರೆ ನಾವು ಇಂಪಾರ್ಟೆನ್ಸ್ ಕೊಡೋದು. ಸೊ ಈಗ ಕಂಪ್ರೆಷನ್ ಸ್ಟ್ರೆಂತ್ ಟೆಸ್ಟ್ ಯಾವ ಥರ ಮಾಡೋದು ನಾನು ಏನು ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ನ ಯಾವ ಥರ ಮಾಡೋದು, ಮೌಲ್ಡ್ ಯಾವ ಥರ ರೆಡಿ ಮಾಡೋದು ಹೇಳ್ತೀನಿ. ಫಸ್ಟ್ ಮೌಲ್ಡ್ ತಗೊಳ್ಬೇಕು 70.5 70.5 70.5 ಆಯ್ತಾ ಸೈಜ್ ಇರೋ ಮೌಲ್ಡ್ನ ರೆಡಿ ಮಾಡಬೇಕು. ರೆಡಿ ಯಾವ ಥರ ಮಾಡೋದು, 1:3 ಆಯ್ತಾ. 1:3 ಏನಂತಂದ್ರೆ ರೇಷಿಯೋ ತಗೊಂಡ್ಬಿಟ್ಟು ವೇಟ್ ಆಫ್ ದಿ ಸ್ಯಾಂಡ್ 550 ತಗೊಂಡ್ಬಿಟ್ಟು ವಾಟರ್ ಸಿಮೆಂಟ್ ರೇಷಿಯೋ 0.4 ತಗೊಂಡ್ಬಿಟ್ಟು ಆ ಒಂದು ಮೌಲ್ಡ್ನ ರೆಡಿ ಮಾಡಬೇಕು. ರೆಡಿ ಮಾಡಿದ್ಮೇಲೆ ಆಯ್ತಾ, ಆ ಮೌಲ್ಡಲ್ಲಿ ಹಾಕುವಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾರ್ಮಲ್ ಆಗಿ ಕಾಂಪ್ಯಾಕ್ಷನ್ ಮಾಡಬೇಕು. ಕಾಂಪ್ಯಾಕ್ಷನ್ ಮಾಡಿ 25 ಟೈಮ್ಸ್ ಕಾಂಪ್ಯಾಕ್ಷನ್ ಮಾಡಿಬಿಟ್ಟು 2 or 3 ಲೇಯರ್ಸ್ ಅಲ್ಲಿ ಹಾಕಿ ಕಾಂಪ್ಯಾಕ್ಟ್ ಮಾಡಿ ಅದನ್ನ ನೆಕ್ಸ್ಟ್ ಡೇ ಬಂದು ರಿಮೋಲ್ಡ್ ಮಾಡಿ ವಾಟರಲ್ಲಿ ಕ್ಯೂರಿಂಗ್ ಮಾಡಬೇಕು ಆಯ್ತಾ. ಕ್ಯೂರ್ ಮಾಡಬೇಕು. ಕ್ಯೂರ್ ಎಷ್ಟು ದಿನ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್. ಬಟ್ 7 days ಮಾಡ್ಬೋದು, 14 days ಮತ್ತು 28 days ಕ್ಯೂರಿಂಗ್ ಮಾಡಬೇಕು. ಅದು ಆದಮೇಲೆ ಏನಂತಂದ್ರೆ ಇಲ್ಲಿ ಮೇಲ್ಗಡೆ ನಿಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ, ಇದು ಕಂಪ್ರೆಷನ್ ಟೆಸ್ಟಿಂಗ್ ಮಷೀನ್ ಇದೆ. ಇಲ್ಲಿ ಲೋಡ್ ಫಿಕ್ಸ್ ಮಾಡಿಬಿಟ್ಟು ಆಯ್ತಾ, ಇಲ್ಲಿ ಲೋಡ್ ಫಿಕ್ಸ್ ಮಾಡಿಬಿಟ್ಟು ಇಲ್ಲಿ ನಿಮ್ದು ಆ ಮೌಲ್ಡ್ನ ಇಟ್ಬಿಟ್ಟು ಏನಂತಂದ್ರೆ ನಾವು ಎಷ್ಟು ಈ ವೇಟ್ನ ಇದು ರೆಸಿಸ್ಟ್ ಮಾಡುತ್ತೆ ಅಂತ ಚೆಕ್ ಮಾಡಬೇಕು. 28 days ಅಲ್ಲಿ ಎಷ್ಟು ಬರುತ್ತೆ, 33. 7 days ಅಲ್ಲಿ 2/3 ಆಫ್ ದ 28 days ಬರುತ್ತೆ. 3 days ಅಲ್ಲಿ 50% ಆಫ್ ದ 28 days ಬರುತ್ತೆ. ಅಂದ್ರೆ 33ದು 50% ಗೊತ್ತಾಯ್ತಾ. ಸೊ ಅದ್ರದ್ದು ಅಷ್ಟು ಬರುತ್ತೆ 16 ಆಯ್ತಾ. 16.5 ಸಮಥಿಂಗ್ ಏನಂತಂದ್ರೆ 3 days ಅಲ್ಲಿ ಸ್ಟ್ರೆಂತ್ ಬರುತ್ತೆ. 2/3 ಆಫ್ ದ 28 days 7 days ಅಲ್ಲಿ ಬರುತ್ತೆ ಗೊತ್ತಾಯ್ತಾ. ಸೊ ಇದು ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ದಿ ಸಿಮೆಂಟ್ ಅಂತ ಇದೆ ಗೊತ್ತಾಯ್ತಾ. ತುಂಬಾ ಸಿಂಪಲ್ ಇದೆ, ನಿಮ್ಗೆ ನೆನ್ಪಿಡ್ಬೇಕಾಗಿರೋದು ಈ ಪಾಯಿಂಟ್ಸ್. ಈಗ ಲಾಸ್ ಆಫ್ ಇಗ್ನಿಷನ್ ಅಂತ ಒಂದಿದೆ. ಲಾಸ್ ಆಫ್ ಇಗ್ನಿಷನ್ ಅಂತಂದ್ರೆ ಇದು ಯಾವಾಗ ನಿಮ್ದು ಏನಂತಂದ್ರೆ ತುಂಬಾ ದೂರ ತಗೊಂಡೋಗೋದಿದೆ ನಮಗೆ ಸಿಮೆಂಟ್ ಎಲ್ಲ ಆಯ್ತಾ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಸ್ಟೋರೇಜ್ ತುಂಬಾ ಜಾಸ್ತಿ ದಿನ ಮಾಡೋದಿದ್ರೆ ಅದರಲ್ಲಿರೋದು ಬಾಂಡಿಂಗ್ ಏನಿದೆ ಆಯ್ತಾ ಅದು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಟೆಸ್ಟ್ ಮಾಡೋಕೆ ಸಿಮೆಂಟ್ ಸ್ಯಾಂಪಲ್ 900 to 1000 ಡಿಗ್ರಿನ ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಬಾಯ್ಲ್ ಮಾಡಬೇಕು ರೈಟ್. ಸೊ ಅದನ್ನ ಹೀಟ್ ಮಾಡಬೇಕು. ಹೀಟ್ ಮಾಡೋದು, ಸೊ ಹೀಟ್ ಮಾಡಿದಾಗ ವೇಟ್ ಲಾಸ್ ಆಗಿದೆಯಲ್ಲ ಚೆಕ್ ಮಾಡ್ತೀವಿ, ಅದನ್ನೇ ನಾವು ಲಾಸ್ ಆಫ್ ಇಗ್ನಿಷನ್ ಅಂತ ಅಂತೀವಿ ಗೊತ್ತಾಯ್ತಾ. ಸೊ ಇದನ್ನು ಪಾಯಿಂಟ್ನು ನೆನಪಿಟ್ಕೊಳ್ಳಿ, ಸುಮ್ಮನೆ ನಿಮಗೋಸ್ಕರ ನೆನಪಿರಲಿ ಅಂತ ಹಾಕಿರೋದು. ಬಲ್ಕ್ ಡೆನ್ಸಿಟಿ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ರೈಟ್. ಸೊ ಬಲ್ಕ್ ಡೆನ್ಸಿಟಿ ಆಕ್ಚುಲಿ 1440 kg/m3 right. 1440 kg/m3 is the bulk density of the cement. Now grades of the cement ನಿಮ್ಮೆಲ್ಲರಿಗೂ ಗೊತ್ತಿದೆ. ಗ್ರೇಡ್ಸ್ ಯಾವ್ಯಾವ್ದಿದೆ, 33 ಇದೆ, 43 ಇದೆ, 53 ಇದೆ ಆಯ್ತಾ. 33, 43, 53 ಗ್ರೇಡ್ ಆಫ್ ದ ಸಿಮೆಂಟ್ಸ್ ಇದೆ. ಈಗ ಇದನ್ನ 33, 43, 53 ಯಾಕೆ ಈ ತರ ಮಾಡಿದ್ದಾರೆ ಸರ್ ಅಂತಂದ್ರೆ ಡಿಪೆಂಡ್ಸ್ ಆನ್ ದ ಸ್ಟ್ರೆಂತ್. ಈಗ ಒಬ್ಬರಿಗೆ ಕಮ್ಮಿ ಸ್ಟ್ರೆಂತ್ ಇರೋ ಸಿಮೆಂಟ್ ಬೇಕಾಗಿರುತ್ತೆ, ಅವರು ಜಾಸ್ತಿ ಸ್ಟ್ರೆಂತ್ ಇರೋದು ತಗೊಂಡು ಏನು ಮಾಡ್ತಾರೆ, ಕಾಸ್ಟ್ಲಿನೂ ಬೀಳುತ್ತಾರೆ ತಾನೇ ಅವರಿಗೆ. ಸೊ ಆವಾಗ ಈ ಥರ 33, 43, 53 ಅಂತ ಮಾಡಿದ್ದಾರೆ. ಸೊ ಇದರಲ್ಲಿ 3 days ಸ್ಟ್ರೆಂತ್, 7 days, 28 days ಸ್ಟ್ರೆಂತ್ ಅಂತ ಇದೆ. ವಿತ್ ಕೋಡ್ ಬುಕ್ ಇದೆ ನೋಡಿ ರೈಟ್. 33ಗೆ IS 269 1989 ಕೋಡ್ ಬುಕ್ ಇದೆ. ಅದರ ಪ್ರಕಾರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅದರ ಪ್ರಕಾರ ಪ್ರಾಪರ್ಟೀಸು, ಅದರ ಪರ ಫಂಕ್ಷನು, ಯೂಸಸ್ಸು ಎಲ್ಲ ಇರುತ್ತೆ. 16 days ಅಲ್ಲಿ 3 days ಅಲ್ಲಿ 16 Nm/mm² ಬರುತ್ತೆ. 22 ಅಲ್ಲಿ 7 days ಅಲ್ಲಿ 22 ಬರುತ್ತೆ. 28 days ಅಲ್ಲಿ ಏನಂತಂದ್ರೆ 33 Nm/mm² ಬರುತ್ತೆ ಗೊತ್ತಾಯ್ತಾ. ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ದ ಸಿಮೆಂಟ್ ಆಫ್ಟರ್ 28 days ಆಫ್ ಕ್ಯೂರಿಂಗ್ ಗೊತ್ತಾಯ್ತಾ. ಸೊ ಇದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 43 ಗ್ರೇಡ್ಗೆ 23, 33, 43 ಈ ಥರ ಬರುತ್ತೆ ಗೊತ್ತಾಯ್ತಾ. ಸ್ಟ್ರೆಂತ್ 3 days, 7 days, 28 days. ಸೇಮ್ ಫಾರ್ 53, ಇದು 27, 37, 53 Nm/mm² is a ಸ್ಟ್ರೆಂತ್. ಸೊ ಇವೆರಡು ಕೋಡ್ ಬುಕ್ ಇದೆ. 8112 2013 ಫಾರ್ 43, 12269 2013 is for 53 grade of the cement. Okay, and today's very important topic, that is the type of the cement.
ನೋಡಿ ಈ ಟೈಪ್ ಆಫ್ ದ ಸಿಮೆಂಟ್ನ ನಾವು ಓದುವಾಗ ನೀವು ಎಲ್ಲರೂ ಒಂದು ಪಾಯಿಂಟ್ನ ನೆನಪಿಟ್ಕೊಳ್ಬೇಕು. ಏನು ಗೊತ್ತಾ, ಯಾವತ್ತೂ ಯಾವುದು ಸಪ್ರೇಟಾಗಿ ಇಷ್ಟು ಟೈಪ್ ಇದೆ ಸರ್ ಅಂತ ಹೇಳ್ತಾ ಇಲ್ಲ. ಒಂದೇ ಒಂದು ನಿಮಗೆ ರಿಕ್ವೈರ್ಮೆಂಟ್ ಯಾವ ಥರ ಇದೆ ಆ ಪ್ರಕಾರ ಏನಂತಂದರೆ ಸಿಮೆಂಟ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಬೇಕಾಗುತ್ತೆ. ಗೊತ್ತಾಯ್ತಾ? ನೀವು ಇಲ್ಲಿ ಈಗ ನಾರ್ಮಲ್ ಆಗಿ ಕರ್ನಾಟಕದಲ್ಲಿ ಎಲ್ಲಿ ಯೂಸ್ ಮಾಡ್ತೀರಾ ಅದು ಏರಿಯಾ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಥರ ಆಲ್ ಓವರ್ ದ ಇಂಡಿಯಾ ಇರಲಿ, ಆಲ್ ಓವರ್ ದ ವರ್ಲ್ಡ್ ಇರಲಿ, ಎಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಈಗ ಒಂದೊಂದಾಗಿ ನೋಡೋಣ. ಫಸ್ಟ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಇದಕ್ಕೆ ತುಂಬ ಸಿಂಪಲ್ ಆಗಿ ನಾವು ಹೇಳೋಣ. ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟು ಯಾವುದೇ ಒಂದು ಯೂಶುವಲ್ ವರ್ಕ್ ಏನಿರುತ್ತೆ, ಆಯಿತಾ, ಯೂಶುವಲ್ ಯಾವ್ಯಾವ್ದು ವರ್ಕ್ ಇರುತ್ತೆ, ನಾರ್ಮಲ್ ಆಗಿ ಏನು ವರ್ಕ್ ಇರುತ್ತೆ ಅದಕ್ಕೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ನ ಯೂಸ್ ಮಾಡ್ತಾರೆ, ಆಯಿತಾ. ಬಟ್ ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಿದೆ ಅಂದರೆ ಲೆಸ್ ರೆಸಿಸ್ಟೆನ್ಸು ಕೆಮಿಕಲ್ ಅಟ್ಯಾಕ್. ಕೆಮಿಕಲ್ ಅಟ್ಯಾಕ್ ಏನಾದರೂ ಇದ್ದರೆ ಅದು ರೆಸಿಸ್ಟ್ ಮಾಡೋದಿಲ್ಲ, ರೈಟ್. ಆಮೇಲೆ ಗುಡ್ ರೆಸಿಸ್ಟೆನ್ಸ್ ಇದೆ, ಆಯಿತಾ, ಆ್ಯಂಡ್ ಡ್ರೈ ಶ್ರಿಂಕೇಜು ಇದನ್ನು ಸಸ್ಟೈನ್ ಮಾಡ್ಕೊಳ್ಳುತ್ತೆ. ಬಟ್ ಕೆಮಿಕಲ್ ಅಟ್ಯಾಕ್ ಇದು ತಗೊಳ್ಳೋದಿಲ್ಲ. ಸೊ ಇದು ಎಲ್ಲಿ ಯಾವುದಕ್ಕೆ ಸೂಟಬಲ್ ಇಲ್ಲ ಅಂತಂದರೆ ಸಲ್ಫೇಟ್ ಎಲ್ಲಿರುತ್ತೆ ಸಾಯಿಲು, ಅದಕ್ಕೆ ಇದು ಸೂಟಬಲ್ ಇಲ್ಲ. ನಿಮಗೆ ಗೊತ್ತಿದೆ 33, 43, 53 ಗ್ರೇಡ್ ಆಫ್ ದ ಸಿಮೆಂಟು OPC ಇದಿದೆ. ನಾವು ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್, ರ್ಯಾಪಿಡ್ ಅಂತ ಹೆಸರಿದೆ, ಆಯಿತಾ. ಈಗ ಇದನ್ನು ಯಾವ ಥರ ಓದಬೇಕಂದ್ರೆ ಟೈಪ್ಸ್ ಆಫ್ ಸಿಮೆಂಟ್ ನೆನ್ಪಿಡ್ಬೇಕಂದ್ರೆ ಸಿಮೆಂಟಲ್ಲಿ ಏನು ಕಂಟೆಂಟ್ನ ಚೇಂಜ್ ಮಾಡ್ತಾ ಇದ್ದಾರೆ, ಆಯಿತಾ, ಯಾವ ಕಂಟೆಂಟ್ನ ಕಮ್ಮಿ ಮಾಡ್ತಾ ಇದ್ದಾರೆ, ಯಾವ ಕಂಟೆಂಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅದನ್ನು ನೀವು ತಿಳ್ಕೊಳ್ಬೇಕು. ಗೊತ್ತಾಯ್ತಾ? ಅದು ನೆನ್ಪಿಟ್ಕೊಂಡ್ರೆ ಮುಗೀತು, ಬೇರೆದೇನು ನಿಮಗೆ ಒಂದೊಂದು ಪಾಯಿಂಟಲ್ಲೇ ಮುಗಿದೋಗ್ಬಿಡುತ್ತೆ. ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಏನು, ಎಕ್ಸಸ್ ಆಫ್ C3S ಇರುತ್ತೆ, C3Sನ ಇನ್ಕ್ರೀಸ್ ಮಾಡ್ತಾರೆ, C2Sನ ಕಮ್ಮಿ ಮಾಡ್ತಾರೆ. ಗೊತ್ತಾಯ್ತಾ? ಯಾಕೆ ಮಾಡ್ತಾರೆ ಅಂತಂದರೆ ಹೈ ಅರ್ಲಿ ಸ್ಟ್ರೆಂತ್ ಬೇಕಾಗಿರುತ್ತೆ ಅವರಿಗೆ. ಹೈ ಅರ್ಲಿ ಸ್ಟ್ರೆಂತ್ ಎಲ್ಲಿ ಯೂಸ್ ಮಾಡ್ತಾರೆ ಸರ್ ಇದು ಅಂತಂದರೆ ಪೇವ್ಮೆಂಟ್ಸ್ಗಳಲ್ಲಿ, ಬಿಸಿಯೆಸ್ಟ್ ರೋಡ್ವೇಸ್ ಏನಿರುತ್ತೆ ನೋಡಿ, ತುಂಬ ಬೇಗ ಓಪನ್ ಮಾಡೋದಿರುತ್ತೆ, ಅಂಥ ಕಡೆ ಈ ಸಿಮೆಂಟ್ನ ಯೂಸ್ ಮಾಡ್ತಾರೆ. ಯಾಕೆಂದರೆ 10 ದಿನ ವೇಟ್ ಮಾಡೋಕ್ಕಿಂತ 2 ದಿವಸದಲ್ಲಿ ಅದು ಸ್ಟ್ರೆಂತ್ ಬಂದ್ಬಿಡುತ್ತೆ, ರೈಟ್. ಸೊ 3 days ಆಲ್ಮೋಸ್ಟ್ ಸೇಮ್ ಆಸ್ 7 days. 3 daysದು ಸ್ಟ್ರೆಂತ್ ಏನಿರುತ್ತೆ ನೋಡಿ ರ್ಯಾಪಿಡ್ ಹಾರ್ಡನಿಂಗ್ದು, 7 daysದು OPCದು ಸ್ಟ್ರೆಂತು ಸೇಮ್ ಇರುತ್ತೆ, ರೈಟ್. ಸೊ ಆಲ್ಮೋಸ್ಟ್ ಆಲ್ ಎಲ್ಲದ್ರದ್ದು ಇದ್ರ ಪ್ರಾಪರ್ಟೀಸು OPC ಇದ್ದಂಗೆ ಇರುತ್ತೆ, ಬಟ್ ಸ್ಟ್ರೆಂತ್ ಫಾಸ್ಟ್ ಬರುತ್ತೆ. ವಾಟರ್ ಸಿಮೆಂಟ್ ರೇಷಿಯೋ OPC ಏನಿದೆ ಅದೇ ಇರುತ್ತೆ. ಮತ್ತು ಇದು ಪ್ರೀ ಫ್ಯಾಬ್ರಿಕೇಟೆಡ್ ಕನ್ಸ್ಟ್ರಕ್ಷನ್ ಎಲ್ಲಿರುತ್ತೆ ನೋಡಿ ಅಲ್ಲಿ ಯೂಸ್ ಮಾಡ್ತಾರೆ. ಕೋಲ್ಡ್ ವೆದರ್ ಕಾಂಕ್ರೀಟಿಂಗ್ಗೆ ಇದು ಯೂಸ್ ಮಾಡ್ತಾರೆ, ರೈಟ್. ವೇರ್ ಸ್ಪೀಡ್ ಆಫ್ ಕನ್ಸ್ಟ್ರಕ್ಷನ್ ಈಸ್ ರಿಕ್ವೈರ್ಡ್, ಸ್ಪೀಡ್ ಆಫ್ ಕನ್ಸ್ಟ್ರಕ್ಷನ್ ಎಲ್ಲಿ ಬೇಕಾಗಿರುತ್ತೆ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಡನ್. ನೆಕ್ಸ್ಟು ಲೋ ಹೀಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್. ನೋಡಿ ಹೆಸರಲ್ಲಿ ಗೊತ್ತಾಗ್ತಿದೆ ಲೋ ಹೀಟ್ ಅಂತ ಇದೆ. ಹೀಟ್ನ ಕಮ್ಮಿ ಮಾಡಬೇಕು. ನಿಮ್ಮೆಲ್ಲರಿಗೂ ಗೊತ್ತಿದೆ ಹೀಟ್ ಆಫ್ ಲಿಬರೇಷನ್, ನಿನ್ನೆ ಹೇಳಿದೆ ಓಗಸ್ ಕಂಪೌಂಡ್ಸಲ್ಲಿ ಯಾವುದು ಹೀಟ್ ಜಾಸ್ತಿ ಅಂದರೆ ಎಕ್ಸಸ್ ರಿಲೀಸ್ ಮಾಡುತ್ತೆ ನಿಮ್ಗೆ ಗೊತ್ತಿದೆ, ಅದು C3S ಇದೆ, ರೈಟ್. ಸೊ ಇದನ್ನು ಏನು ಮಾಡ್ತೀನಿ ಇಲ್ಲಿ C3 ಏನು ಮಾಡುತ್ತೆ, ಇದು C3S ಏನು ಮಾಡುತ್ತೆ, ಲೋವರ್ ಮಾಡ್ತಾರೆ. ಇಲ್ಲಿ C2S ಕಂಟೆಂಟ್ನ ಇನ್ಕ್ರೀಸ್ ಮಾಡ್ತಾರೆ. ಅಂದರೆ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ದು ಅಪೋಸಿಟ್ ಇದೆ. ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ದು ಅಪೋಸಿಟ್ ಯಾವುದಾಗುತ್ತೆ, ಲೋ ಹೀಟ್ ಸಿಮೆಂಟ್. ಎಕ್ಸಾಕ್ಟ್ಲಿ ರೈಟ್. ಯಾಕೆಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, C3Sನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, C2Sನ ಕಮ್ಮಿ ಮಾಡ್ತಾ ಇದ್ದಾರೆ ರ್ಯಾಪಿಡಲ್ಲಿ. ಅದೇ ಲೋ ಹೀಟಲ್ಲಿ C3S ಕಂಟೆಂಟ್ನ ಕಮ್ಮಿ ಮಾಡ್ತಾ ಇದ್ದಾರೆ, C2S ಕಂಟೆಂಟ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಗೊತ್ತಾಗ್ತಿದೆಯಾ? ಸೊ ಅದು ಲೋ ಹೀಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಈ ಥರ ಮಾಡ್ತಾರೆ. ಯಾಕೆ ಈ ಥರ ಮಾಡ್ತಾರೆ, ರೈಟ್. ಸೊ ಇದು ಕಂಪ್ರೆಸಿವ್ ಸ್ಟ್ರೆಂತ್ ಕಮ್ಮಿ ಇರುತ್ತೆ ಇದ್ರದ್ದು, ರೈಟ್. ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ಗಿಂತ ಕಮ್ಮಿ ಇರುತ್ತೆ. ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಎಲ್ಲಿ ಬಲ್ಕ್ ಕಾಂಕ್ರೀಟಿಂಗ್ ಇರುತ್ತೆ. ಬಲ್ಕ್ ಕಾಂಕ್ರೀಟಿಂಗ್ ಸರ್ ಡ್ಯಾಮ್ಗಳಲ್ಲಿ, ರೈಟ್. ಕನ್ಸ್ಟ್ರಕ್ಷನ್ ಆಫ್ ರಿಟೈನಿಂಗ್ ವಾಲ್ಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ಈ ಕ್ವಶನು ಆಲ್ರೆಡಿ SSCಯಲ್ಲಿ ತುಂಬ ಚೆನ್ನಾಗಿ ಕೇಳಿದ್ದಾರೆ, PWDಯಲ್ಲಿ ಬಂದಿದೆ, KPSCಯಲ್ಲಿ ಎಷ್ಟೋ ಸಲ ಈ ಕ್ವಶನ್ ಬಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಮತ್ತು ಇದು ನಾಟ್ ಸೂಟಬಲ್ ಫಾರ್ ಥಿನ್ ಕಾಂಕ್ರೀಟಿಂಗ್ ಸ್ಟ್ರಕ್ಚರ್ಸ್. ಥಿನ್ ಕಾಂಕ್ರೀಟಿಂಗ್ ಸ್ಟ್ರಕ್ಚರ್ಸ್ ಏನಿರುತ್ತೆ ಅದಕ್ಕೆ ಸೂಟಬಲ್ ಅಲ್ಲ, ರೈಟ್. ಮತ್ತು ಲೈಮ್ ಕಂಟೆಂಟು ತುಂಬ ಕಮ್ಮಿ ಇರುತ್ತೆ, ಇದು OPCಗಿಂತ ಕಮ್ಮಿ ಇರುತ್ತೆ. ನೆಕ್ಸ್ಟು ಸಲ್ಫೇಟ್ ರೆಸಿಸ್ಟಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಈಗ ಸಲ್ಫೇಟ್ ರೆಸಿಸ್ಟಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಹೆಸರಲ್ಲೇ ಗೊತ್ತಾಗ್ತಿದೆ ಸಲ್ಫೇಟ್ನ ರೆಸಿಸ್ಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ, ರೈಟ್. ಸೊ ಇದರಲ್ಲಿ ಕಂಟೆಂಟ್ ಏನಿರುತ್ತೆ, ಕೀಪಿಂಗ್ ದ ಪರ್ಸೆಂಟೇಜ್ ಆಫ್ C3A, C4AF, C3A ಶುಡ್ ಬಿಲೋ 5%. C3 ಏನು ಕಮ್ಮಿ ಇರುತ್ತೆ ಅಂದರೆ
ಟ್ರೈ ಕ್ಯಾಲ್ಸಿಯಂ ಅಲ್ಯೂಮಿನೇಟ್. C4AF ಟೆಟ್ರಾ ಕ್ಯಾಲ್ಸಿಯಂ ಅಲ್ಯೂಮಿನೋಫೆರೈಟ್. C3A ಆಯ್ತಾ, ಇದು ಐ ಥಿಂಕ್ ಡಬಲ್ ಆಗಿದೆ ಆಯ್ತಾ, ಶುಡ್ ಬಿಲೋ 5% ಆಯ್ತಾ, ಏನಂತಂದ್ರೆ ಬಿಲೋ 5% ಇಡ್ತಾರೆ, ಇದು 3 ಸಲ ಆಗಿದೆ. ಸೊ ಬಿಲೋ 5% ಇಟ್ಟಾಗ ಇದು ಏನಂತಂದ್ರೆ ಅದು ಏನಾಗುತ್ತೆ ಅಂತಂದ್ರೆ ಸಲ್ಫೇಟ್ ಅಟ್ಯಾಕ್ ಏನಿರುತ್ತೆ ಅಲ್ಕಲಿ ಕಂಡೀಷನ್ಸ್ ಅಂತ ಕಡೆ ಇದನ್ನ ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ. ಇದನ್ನ ಡೌನ್ ಆ ಕಂಟೆಂಟ್ ಡೌನ್ ಮಾಡಿ ಯೂಸ್ ಮಾಡ್ತಾರೆ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಕನ್ಸ್ಟ್ರಕ್ಷನ್ ಇನ್ ದ ಫೌಂಡೇಶನ್ ವರ್ಕ್ ಅಲ್ಲಿ ಯೂಸ್ ಮಾಡ್ತಾರೆ. ಮರೈನ್ ಕಂಡೀಷನ್ಸ್ ಏನಿರುತ್ತೆ ನೋಡಿ ಅಂತ ಕಡೆ ಯೂಸ್ ಮಾಡ್ತಾರೆ. ಸೀವೇಜ್ ಟ್ರೀಟ್ಮೆಂಟ್ ಟ್ಯಾಂಕ್ಸ್ ಏನಿರುತ್ತೆ ನೋಡಿ ಅಲ್ಲಿ ಯೂಸ್ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್. ಕನ್ಸ್ಟ್ರಕ್ಷನ್ ಆಫ್ ಪೈಪ್ಸ್ ಇನ್ ಮಾರ್ಷಿ ಏರಿಯಾಸ್ ಅಂತ ಕಡೆ ಈ ಸಲ್ಫೇಟ್ ರೆಸಿಸ್ಟಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ನ ಯೂಸ್ ಮಾಡ್ತಾರೆ. ಕಂಟೆಂಟ್ ತುಂಬಾ ಇಂಪಾರ್ಟೆಂಟ್ ಇದೆ, ಇದನ್ನ ನೆನ್ಪಿಟ್ಕೋಬೇಕು. ಹೈ ಅಲ್ಯೂಮಿನಾ ಸಿಮೆಂಟ್ ನೆಕ್ಸ್ಟ್. ಸೊ ಇಲ್ಲಿ ಏನಿರುತ್ತಂದ್ರೆ ರಿಚ್ ಅಲ್ಯೂಮಿನಾ ಕಂಟೆಂಟ್ ಅಬೌಟ್ 35%. ಇದೇನಾಗುತ್ತೆ ಅಂತಂದ್ರೆ ಅಲ್ಟಿಮೇಟ್ ಸ್ಟ್ರೆಂತ್ ಗೇನ್ ಆಗುತ್ತೆ. ಗೇನಿಂಗ್ ದ ಅಲ್ಟಿಮೇಟ್ ಹೈ ಸ್ಟ್ರೆಂತ್ ವಿದಿನ್ ಎ ಶಾರ್ಟ್ ಪೀರಿಯಡ್ ಟೈಮ್ ಅಲ್ಲಿ ನಿಮ್ಗೆ ಯೂಸ್ ಮಾಡೋದಿದೆ ಅಂತಂದ್ರೆ ಅದನ್ನೇ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಹೈ ಅಲ್ಯೂಮಿನಾ ಸಿಮೆಂಟ್ ನ ಯೂಸ್ ಮಾಡ್ತೀವಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಗೊತ್ತಾಯ್ತಾ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಇದನ್ನ ಎಲ್ಲಿ ಆಕ್ಷನ್ ಆಫ್ ಸಿ ವಾಟರ್ ಇರುತ್ತೆ, ಕೆಮಿಕಲ್ ಪ್ಲಾಂಟ್ಸ್ ಇರುತ್ತೆ, ಫರ್ನಾನ್ಸಸ್ ಇರುತ್ತೆ ಅಂತ ಕಡೆ ಹೈ ಅಲ್ಯೂಮಿನಾ ಸಿಮೆಂಟ್ ನ ಯೂಸ್ ಮಾಡ್ತಾರೆ, ರೈಟ್. ಸೊ ಅಲ್ಯೂಮಿನಾ ಕಂಟೆಂಟ್ ಅಬೌಟ್ 35% ಇನ್ಕ್ರೀಸ್ ಮಾಡ್ತಾರೆ ಇದಕ್ಕೆ, ರೈಟ್. ಆವಾಗ ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಸಿಮೆಂಟ್ ಆಗುತ್ತೆ. ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್ ಸಿಮೆಂಟ್. ಬ್ಲಾಸ್ಟ್ ಫರ್ನೇಸ್ ನಿಮ್ಗೆ ಗೊತ್ತಿದೆ ಬ್ಲಾಸ್ಟ್ ಫರ್ನೇಸ್ ಏನಿದೆ ಅಂದ್ರೆ ಅದು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಗಿಂತ ಕಮ್ಮಿ ಇರುತ್ತೆ ಇದು ರೇಟ್ ಇದ್ರದ್ದು. ಸೊ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಇಂಟರ್ ಗ್ರೈಂಡಿಂಗ್ ಆಫ್ OPC ಕ್ಲಿಂಕರ್ ಜೊತೆ ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್, ಇದೊಂದು ಸ್ಲ್ಯಾಗ್ ಇದೆ, ರೈಟ್. ಸೊ ಒಂದು ಬೈ ಪ್ರಾಡಕ್ಟ್ ತರ ಇದಿರುತ್ತೆ, ರೈಟ್. ಸೊ ಅದನ್ನ ಯೂಸ್ ಮಾಡ್ತಾರೆ, OPC ಜೊತೆ ಮಿಕ್ಸ್ ಮಾಡ್ತಾರೆ ಕ್ಲಿಂಕರ್ ಜೊತೆ ಮಾಡಿದಾಗ ಇಲ್ಲಿ ಏನಂದ್ರೆ ಲೋ ಹೀಟ್ ಆಫ್ ಹೈಡ್ರೇಷನ್ ಇರುತ್ತೆ, ರೈಟ್. ಸೊ ಮತ್ತೆ ಸ್ಟ್ರೆಂತ್ ತುಂಬಾ ಕಮ್ಮಿ ಇರುತ್ತೆ, ಗೊತ್ತಾಯ್ತಾ. ಸೊ ಇದು ಒಂದು ಬ್ಲಾಸ್ಟ್ ಫರ್ನೇಸ್ ಸ್ಲ್ಯಾಗ್, ಇದನ್ನು ಯೂಸ್ ಮಾಡ್ಬೋದು. ವೇಸ್ಟ್ ಪ್ರಾಡಕ್ಟ್ ನ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಗೆ ಕನ್ವರ್ಟ್ ಇದನ್ನ ಯೂಸ್ ಮಾಡ್ತಾರೆ. ಪೊಜೊಲೋನಾ ಸಿಮೆಂಟ್ ಆಯ್ತಾ, ವೆರಿ ವೆರಿ ನವಡೇಸ್ ವೆರಿ ವೆರಿ ಫೇಮಸ್, ದಟ್ ಇಸ್ ಅ ಪೊಜೊಲೋನಾ. ಪೊಜೊಲೋನಾ ಇಸ್ ಅ ಮಟೀರಿಯಲ್ ಯಾವ್ದಂದ್ರೆ ಅದು ವೋಲ್ಕ್ಯಾನಿಕ್ ಇರಪ್ಷನ್ ಇಂದ ಬಂದಿರುತ್ತೆ, ರೈಟ್. ಸೊ ಪೋರ್ಟ್ಲ್ಯಾಂಡ್ ಪೊಜೊಲೋನಾ ಸಿಮೆಂಟ್ ಅಂತ ಅಂತೀವಲ್ಲ, ಸೊ ಅದೇ ಇದೆ ಇದು PPC, ಪೋರ್ಟ್ಲ್ಯಾಂಡ್ ಪೊಜೊಲೋನಾ ಸಿಮೆಂಟ್. ಆ ಪೊಜೊಲೋನಾ ಅಂದ್ರೆ ವೋಲ್ಕ್ಯಾನಿಕ್ ಇರಪ್ಷನ್ಸ್ ಇಂದ ಏನ್ ಬರುತ್ತೆ ನೋಡಿ ಅದನ್ನ ಯೂಸ್ ಮಾಡ್ತಾರೆ. ಸೊ ಇದು ಏನಿದೆ ಸಿಲಿಸಿಯಸ್ ಮಟೀರಿಯಲ್ ಇದೆ, ರೈಟ್. ಹ್ಯಾವಿಂಗ್ ಅಬೌಟ್ 80% ಆಫ್ ದ ಕ್ಲೇ ಇನ್ ಇಟ್, 80% ಕ್ಲೇ ಇರುತ್ತೆ. ಪೊಜೊಲೋನಾ ಸಿಮೆಂಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಮಿಕ್ಸಿಂಗ್ 30% ಏನಿರುತ್ತೆ ಪೊಜೊಲೋನಾ ಇರುತ್ತೆ, 30% ಪೊಜೊಲೋನಾ ಇರುತ್ತೆ ಟು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ಗೆ ಕ್ಲಿಂಕರ್ಗೆ ಮಿಕ್ಸ್ ಮಾಡ್ತಾರೆ 30%. ರಿಮೈನಿಂಗ್ 70% ಸೇಮ್ ಏನಿದೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಪ್ರಾಪರ್ಟೀಸ್ ಅದೇ ಇರುತ್ತೆ. 30% ಕ್ಲಿಂಕರ್ ಜೊತೆ ಮ್ಯಾನುಫ್ಯಾಕ್ಚರ್ ಅಲ್ಲಿ ಮಿಕ್ಸ್ ಮಾಡ್ತಾರೆ ಅಷ್ಟೇ, ಮಾಡಿದಾಗ ಅದ್ರ ಪ್ರಾಪರ್ಟಿ ಚೇಂಜ್. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಂಡ್ ವಿಯರ್ಸ್, ರೈಟ್. ಸೊ ಅದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು. ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಅಂಡ್ ವಿಯರ್ಸ್ ಅಲ್ಲಿ ಪೊಜೊಲೋನಾ ಸಿಮೆಂಟ್ ನ ಯೂಸ್ ಮಾಡ್ಬೋದು. ಏರ್ ಎಂಟ್ರೇನಿಂಗ್ ಸಿಮೆಂಟ್ ನೆಕ್ಸ್ಟ್. ಏರ್ ಎಂಟ್ರೇನಿಂಗ್ ಸಿಮೆಂಟ್ ಅಂದ್ರೆ ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ adding 0.025 to 0.1% ಆಫ್ ಏರ್ ಎಂಟ್ರೇನಿಂಗ್ ಏಜೆಂಟ್ಸ್ ಟು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಲ್ಲಿ ಆಡ್ ಮಾಡ್ತಾರೆ. ಆಡ್ ಮಿಕ್ಸರ್ ಓದಿದೀವಲ್ಲ, ಸೊ ಅದೇ ಇದೆ ಇದು. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ವುಡ್ ರೆಸಿನ್ಸು, ಕ್ಯಾಲ್ಸಿಯಂ ಏಜೆಂಟ್ಸು, ವೆಜಿಟೇಬಲ್ ಆಯಿಲ್ಸು, ಅನಿಮಲ್ ಫ್ಯಾಟ್ಸು ಇದನ್ನ ಯೂಸ್ ಮಾಡಿ ಇದೊಂದು ಸ್ಪೆಷಲ್ ಟೈಪ್ ಆಫ್ ಸಿಮೆಂಟ್ ಇದೆ, ರೈಟ್. ಇದಿಷ್ಟೇ ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಹೈಡ್ರೋಫೋಬಿಕ್ ಸಿಮೆಂಟ್, ರೈಟ್. ಇದನ್ನ ಯಾವ ತರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅದ್ರ ಜೊತೆ ವಾಟರ್ ಒಲಿಯಿಕ್ ಆಸಿಡ್ ಆರ್ ಸ್ಟಿರೈಕ್ ಆಸಿಡ್ ನ ಆಡ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಇದು ಹೈಡ್ರೋಫೋಬಿಕ್ ಸಿಮೆಂಟ್, ಇದು ಯಾಕೆ ಕೆಮಿಕಲ್ ಆಡ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇದು ಆಡ್ ಮಾಡಿದಾಗ ಏನಾಗುತ್ತೆ ಫಸ್ಟ್ ಅದು ತಿಳ್ಕೊಳ್ಳೋಣ. ಏನಾಗುತ್ತೆ ಅಂದ್ರೆ ಒಂದು ಪ್ರೊಟೆಕ್ಷನ್ ಟೈಪ್ ಆಗುತ್ತೆ. ಈ ಒಳಗಡೆ ಒಂದು ಪಾರ್ಟಿಕಲ್ ಇದೆ, ಅದ್ರ ಸುತ್ತಮುತ್ತ ಏನಾಗುತ್ತೆ ಅಂದ್ರೆ ವಾಟರ್ ರಿಪಲೆಂಟ್ ಫಿಲ್ಮ್ ಏನಂತಂದ್ರೆ ಕ್ರಿಯೇಟ್ ಆಗುತ್ತೆ ಸಿಮೆಂಟ್ ಪಾರ್ಟಿಕಲ್ ಅಲ್ಲಿ, ರೈಟ್. ಅದರಿಂದ ಏನ್ ಇನ್ಕ್ರೀಸ್ ಆಗುತ್ತೆ ಸೆಲ್ಫ್ ಲೈಫ್ ಆಫ್ ದ ಸಿಮೆಂಟ್, ಅಂದ್ರೆ ಅದೇನ್ ಪಾರ್ಟಿಕಲ್ ಇರುತ್ತಲ್ಲ ಒಂದೊಂದು ಪಾರ್ಟಿಕಲ್ ಅದರ ಲೈಫ್ ಇನ್ಕ್ರೀಸ್ ಆಗುತ್ತೆ. ತುಂಬಾ ಬೇಕಾದ್ರೆ ಸ್ಟ್ರೆಂತ್ ಕಮ್ಮಿ ಆಗೋದಿಲ್ಲ, ಬಾಂಡಿಂಗ್ ಕಮ್ಮಿ ಆಗೋದಿಲ್ಲ, ರೈಟ್. ಇದು ವಾಟರ್ ನ ಆಡ್ ಮಾಡ್ತಾರೆ ಅದರ ಜೊತೆ ವಾಟರ್ ಒಲಿಕ್ ಆಸಿಡ್ ಆರ್ ಸ್ಟೆರಿಕ್ ಆಸಿಡ್
ಮಾಡಿದಾಗ ಇದನ್ನು ಯಾಕೆ ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ರೈಟ್, ಇದನ್ನು ಯಾಕೆ ಮಾಡಬೇಕಂದ್ರೆ ಸಿಮೆಂಟು ಆಯಿತಾ, ರೇಟ್ ಆಫ್ ಡಿಟೋರಿಯೇಷನ್ ಆಫ್ ದ ಸಿಮೆಂಟ್ ಡ್ಯೂರಿಂಗ್ ಲಾಂಗ್ ಸ್ಟೋರೇಜ್, ತುಂಬ ದಿವಸ ಸ್ಟೋರೇಜ್ ಮಾಡೋದಿದೆ ಅಂತ ನಿಮ್ಗೆ ಗೊತ್ತಿದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ವೇರ್ ಹೌಸಸ್ ಇರುತ್ತೆ, ಅದರಲ್ಲಿ ಸ್ಟೋರ್ ಮಾಡೋದಿದೆ ನಿಮಗೆ, ರೈಟ್, ಫ್ಯೂಚರ್ಗೋಸ್ಕರ. ಆವಾಗ ಈ ಒಂದು ಕ್ವಾಂಟ್ ಏನಂತಂದರೆ ಸ್ಪೆಷಲ್ ಮಟೀರಿಯಲ್ನ ಆ್ಯಡ್ ಮಾಡಿ ಅದರಲ್ಲಿ ಸ್ಟೋರ್ ಮಾಡ್ತಾರೆ. ಬಟ್ ಈಗ ಸ್ಟೋರ್ ಮಾಡಿದ್ರೆ ಸರ್ ಅದನ್ನು ಆಮೇಲೆ ತೆಗೆಯೋದು ಯಾವ ಥರ ಅಂತಂದರೆ, ಸಿಮೆಂಟ್ ಜೊತೆ ಕಾಂಕ್ರೀಟು ಅಗ್ರಿಗೇಟ್ಸ್ ಎಲ್ಲ ಮಿಕ್ಸ್ ಆದ ತಕ್ಷಣ ಅದರಲ್ಲಿರೋ ಈ ಏನಂತಂದರೆ ವಾಟರ್ ಆಲಿಕ್ ಆ್ಯಸಿಡ್ ಆರ್ ಸ್ಟೆರಿಕ್ ಆ್ಯಸಿಡು ರಿಮೂವ್ ಆಗಿಬಿಡುತ್ತೆ, ಆಟೋಮೆಟಿಕ್ ರಿಮೂವ್ ಆಗುತ್ತೆ. ರೈಟ್, ಅದು ಎಕ್ಸ್ಪೋಸ್ ಆಗಿಬಿಡುತ್ತೆ ಯಾವಾಗ ನೀವು ವಾಟರ್ ಆ್ಯಡ್ ಮಾಡಿದ ತಕ್ಷಣ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಎಕ್ಸ್ಪೆನ್ಸಿವ್ ಸಿಮೆಂಟ್ ಅಂತ ಇದೆ. ಸೊ ಎಕ್ಸ್ಪೆನ್ಸಿವ್ ಸಿಮೆಂಟ್ ಏನಿದೆ, ಸ್ಟೆಬಿಲೈಸರ್ ಯೂಸ್ ಮಾಡಿಬಿಟ್ಟು ಏನಂತಂದರೆ ಎಕ್ಸ್ಪೆನ್ಸಿವ್ ಸಿಮೆಂಟ್ನ ಯೂಸ್ ಮಾಡ್ತಾರೆ. ಸ್ಟೆಬಿಲೈಸರ್ ಅಂದ್ರೆ ಏನು, 8 to 20% ಆಫ್ ಸಲ್ಫೋ ಅಲ್ಯುಮಿನೈಟ್ ಆ್ಯಂಡ್ 15% ಆಫ್ ಸ್ಟೆಬಿಲೈಸರ್ ಟು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್. ನೋಡಿ ಇಲ್ಲಿ ಏನು ಅರ್ಥ ಆಗ್ತಿದೆ, ಎಲ್ಲನೂ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ನ ಯೂಸ್ ಮಾಡೇ ಮಾಡೋದು. ದಿಸ್ ಈಸ್ ಅ ಬೇಸ್ ಆಫ್ ದ ಸಿಮೆಂಟ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? OPC ಇಸ್ ಅ ಬೇಸ್. ನಿಮಗೆ ಯಾವ ಥರ ಬೇಕೋ ಆ ಥರ ಅದನ್ನು ಅಲ್ಟ್ರೇಷನ್ ಮಾಡ್ಕೋತಾ ಇದ್ದಾರೆ, ಗೊತ್ತಾಯ್ತಾ? ಈಗ ಎಕ್ಸ್ಪೆನ್ಸಿವ್ ಅಂದರೆ ಸಲ್ಫನೋ ಅಲ್ಯುಮಿನೇಟು 15% ಸ್ಟೆಬಿಲೈಸರ್ನ ಯೂಸ್ ಮಾಡ್ತಾರೆ, ರೈಟ್. ಸೊ ಯಾಕೆ ಮಾಡ್ತಾರೆ ಅಂತಂದರೆ, ಈ OPC ಸಿಮೆಂಟ್ ಇದೆಯಲ್ಲ, ಇದು ಶ್ರಿಂಕ್ ಆಗುತ್ತೆ, ಆಯಿತಾ, ಆಮೇಲೆ ಲಾಸ್ ಆಫ್ ಫ್ರೀ ವಾಟರ್ ಆಗುತ್ತೆ, ರೈಟ್. ಕಾಂಕ್ರೀಟು ಶ್ರಿಂಕ್ ಆಗುತ್ತೆ ಕಂಟಿನ್ಯೂಸ್ಲಿ ಫಾರ್ ದ ಲಾಂಗ್ ಟೈಮ್ ಆಗುತ್ತೆ. ಅವಾಗ ಈಗ ಒಂದು ಫಾರ್ ಎಕ್ಸಾಂಪಲ್ ಗ್ರೌಟಿಂಗ್ ನಿಮ್ಗೆ ಗೊತ್ತಿದೆ. ಸೊ ಗ್ರೌಟಿಂಗ್ ಆಯಿತಾ, ಎಲ್ಲಿ ಮಾಡೋದಿರುತ್ತೆ ನೋಡಿ ಗ್ರೌಟಿಂಗು, ಅಂಥ ಕಡೆ ಶ್ರಿಂಗೇಜು ಬೇಡ, ಚೇಂಜ್ ಆಫ್ ವಾಲ್ಯೂಮು ಆಗಬಾರ್ದು, ಶ್ರಿಂಗೇಜು ಆಗಬಾರ್ದು, ಚೇಂಜ್ ಆಫ್ ವಾಲ್ಯೂಮ್ ಏನು ಯಾವ ಥರ ಇದೆ ಅದೇ ಥರ ಇರೋದು. ಈಗ ಇಷ್ಟು ಕ್ವಾಂಟಿಟಿ ನಾನು ಮಿಕ್ಸ್ ಮಾಡಿದ್ದೀನಿ ಅಂದರೆ ಅದು ಅಷ್ಟೇ ಇರಬೇಕಂತಂದರೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟಲ್ಲಿ ಇರೋದಿಲ್ಲ, ಕಮ್ಮಿ ಆಗಿಬಿಡುತ್ತೆ. ಬಟ್ ಎಕ್ಸ್ಪೆನ್ಸಿವ್ ಸಿಮೆಂಟು ಯಾವಾಗ ನಾನು ಸಲ್ಫೋನೋ ಅಲ್ಯುಮಿನೈಟ್ ಮತ್ತು 15% ಸ್ಟೆಬಿಲೈಸರ್ನ ಯೂಸ್ ಮಾಡಿಬಿಟ್ಟು ಅದರಲ್ಲಿ ಆ್ಯಡ್ ಮಾಡಿದಾಗ ಅದು ಎಷ್ಟಿರುತ್ತೆ, ಎಷ್ಟು ಮಾಡೋದಿದೆ ಅಷ್ಟೇ ಇರುತ್ತೆ, ಗೊತ್ತಾಯ್ತಾ? ಅದು ಇಂಪಾರ್ಟೆನ್ಸು. ಸೊ ಎಕ್ಸ್ಪೆನ್ಸಿವ್ ಸಿಮೆಂಟ್ ಡಸ್ ನಾಟ್ ಶೋ ಎನಿ ವಾಲ್ಯೂಮ್ ಚೇಂಜ್ ಆಫ್ಟರ್ ಹಾರ್ಡನಿಂಗ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫಾರ್ ಅ ಎಕ್ಸ್ಪೆನ್ಸಿವ್ ಸಿಮೆಂಟ್. ವೈಟ್ ಸಿಮೆಂಟ್ ಬಗ್ಗೆ ಏನು ನಾನು ಹೇಳೋದಿಲ್ಲ, ಬಿಕಾಸ್ ತುಂಬ ಸಿಂಪಲ್ ಇದೆ. OPC ಏನಿದೆ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟಲ್ಲಿ ಐರನ್ ಆಕ್ಸೈಡ್ ಕಲರ್ ಏನು ಕೊಡುತ್ತೆ, ಟಿಂಟ್ ರೆಡ್ಡಿಶ್ ಕಲರ್, ಅದನ್ನು ಫುಲ್ ಕಮ್ಮಿ ಮಾಡಿಬಿಡ್ತಾರೆ, ರೈಟ್. ಲೋವರಿಂಗ್ ಐರನ್ ಆಕ್ಸೈಡ್ ಕಂಟೆಂಟ್ ಇನ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟು. ಆಮೇಲೆ ಇದು ಎಲ್ಲಿ ಯೂಸ್ ಮಾಡ್ತಾರೆ, ಟೈಲ್ಸ್ಗಳಿಗೆ ಯೂಸ್ ಮಾಡ್ತಾರೆ. ಟೈಲ್ಸು ಅದರ್ ಇಂಟೀರಿಯರ್ ವರ್ಕ್ಸ್ ಏನಿರುತ್ತೆ ಅದಕ್ಕೆ ಇದು ಯೂಸ್ ಮಾಡ್ತಾರೆ. ನೆಕ್ಸ್ಟು ವಾಟರ್ ಪ್ರೂಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ ಇದೆ, ರೈಟ್. ವಾಟರ್ ಪ್ರೂಫ್ ಪೋರ್ಟ್ಲ್ಯಾಂಡ್ ಸಿಮೆಂಟು ಏನಂತಂದರೆ ಸೆಗ್ರಿಗೇಷನ್ ಇನ್ OPC ಡ್ಯೂರಿಂಗ್ ದ ಗ್ರೈಂಡಿಂಗ್. ಏನಾದರೂ ಹೊಸದು ವಾಟರ್ ಪ್ರೂಫ್ ಏಜೆಂಟ್ಸ್ ಏನಿರುತ್ತೆ ಅದರಲ್ಲಿ ಆ್ಯಡ್ ಮಾಡಿ ಇದನ್ನು ತಯಾರು ಮಾಡ್ತಾರೆ. ಸೊ ಇದು ಫೌಂಡೇಶನ್ಗೆ ಯೂಸ್ ಮಾಡ್ತಾರೆ, ವಾಟರ್ ಟ್ಯಾಂಕ್ಗಳಿಗೆ, ಅದರ್ ವಾಟರ್ ರಿಟೇನಿಂಗ್ ಸ್ಟ್ರಕ್ಚರ್ಸ್ಗೆ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ಐ ಹೋಪ್ ಯು ಗಾಟ್ ಕಂಪ್ಲೀಟ್ ಪಿಕ್ಚರ್. ಸೊ ಇದರಿಂದ ಏನೇನು ಮುಗೀತು ಅಂತಂದರೆ ಸಿಮೆಂಟ್ ಮೇಲೆ ಬರೋ ಎಲ್ಲ ಟಾಪಿಕ್ ಕಂಪ್ಲೀಟ್ ಆಗಿದೆ. ಬಿಕಾಸ್ ಫಂಕ್ಷನ್ಸ್ ಆಫ್ ದ ಸಿಮೆಂಟ್ ಹೇಳ್ಕೊಟ್ಟಿದ್ದೀನಿ ನಿಮಗೆ, ಆಯಿತಾ. ಅದಾದಮೇಲೆ ಫಂಕ್ಷನ್ಸ್ ಆಯಿತು, ಬೋಗೀಸ್ ಕಾಂಪೌಂಡ್ಸ್ ಏನಿದೆ ಅದ್ರ ಬಗ್ಗೆ ಹೇಳ್ಕೊಟ್ಟೆ. ಅದಾದಮೇಲೆ ಟೈಪ್ಸ್ ಆಫ್ ಸಿಮೆಂಟ್ ಆಯಿತು, ಅದಾದಮೇಲೆ ಟೆಸ್ಟ್ ಆಯಿತು. ಇದಿಷ್ಟೇ ಇಂಪಾರ್ಟೆಂಟ್ ಇರುತ್ತೆ, ಆಯಿತಾ. ಇದು ಬಿಟ್ಟು ಬೇರೆ ಆಮೇಲೆ ಮ್ಯಾನುಫ್ಯಾಕ್ಚರ್ಗೂ ಆಯ್ತಲ್ಲ, ಮ್ಯಾನುಫ್ಯಾಕ್ಚರ್ ಆಫ್ ಸಿಮೆಂಟು ಆಯಿತು. ಆಮೇಲೆ ಗ್ರೇಡ್ಸ್ ಆಫ್ ಸಿಮೆಂಟ್ ಆಯಿತು, ಆಯಿತಾ. ಗ್ರೇಡ್ಸ್ ಆಫ್ ಸಿಮೆಂಟು ಆಗಿದೆ. ಸೊ ಇದಿಷ್ಟು ನೀವು ನೋಡಿದ ತಕ್ಷಣ ನಿಮಗೆ ಸಿಮೆಂಟ್ ಬಗ್ಗೆ ಕ್ಲಿಯರ್ ಕನ್ಫರ್ಮೇಷನ್ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ, ಸರಿನಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ಹಿಯರ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಶುಭ ದಿನ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್.